ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಹಾಲೆಲೂಯ, ಹಾಲೆಲೂಯ. ಸಂಪೂರ್ಣವಾಗಿ ಕಣ್ಣುಗಳನ್ನು ಮುಚ್ಚುವ, ಕರಾಳನ ಹೃದಯದಲ್ಲಿ ಮೆಟ್ಟು, ನಾನು ನನ್ನ ಪ್ರಭು ಮಾತ್ರ. ಲೋಕದ ದುರಿಚ್ಛೆಗೆ ಬಲಿಯಾದ ಈ ದೈಹಿಕ ವ್ಯಾಮೋಹವು ಇಂದು ದೇವರಿಂದ ನಮ್ಮನ್ನು ಬೇರ್ಪಡಿಸಿದೆ. ಹಾಗಾದರೆ ನಾನು ಮತ್ತೊಮ್ಮೆ ಪ್ರಭುವಿನ ಮಗನಾಗಿ, ಮಗಳಾಗಿ ಬಾಳಬೇಕಾದರೆ ನಾನು ಏನು ಮಾಡಬೇಕಾಗಿದೆ? ಯಾವುದಕ್ಕಾಗಿ ಸಿದ್ಧರಾಗಬೇಕಾಗಿದೆ? ಚಿಂತಿಸುವ, ಪೂರ್ಣವಾಗಿ ಪ್ರಭುವಿನ ಕರಗಳಿಗೆ ಒಪ್ಪಿಸುತ್ತಾ, ಓ ಪರಿಶುದ್ಧಾತ್ಮರೇ, ಪಾವನಾತ್ಮರೇ, ಅಭಿಷೇಕದಾತ್ಮರೇ, ಶಕ್ತಿ ಆತ್ಮರೇ, ಜ್ಞಾನದಾತ್ಮರೇ, ವಿವೇಚನಾತ್ಮರೇ, ನನ್ನನ್ನು ತುಂಬಿಸಿರಿ. ನಾನು ಸೋತು ಹೋಗದಾಗೆ, ಬಳಲು ಹೋಗದಾಗೆ, ನಿದ್ರಿಸದಂತೆ, ತೂಕಡಿಸದಂತೆ ವಾಕ್ಯವೆಂಬ ಬೀಜವನ್ನು ಮನನ ಮಾಡಿಕೊಂಡು ನಮ್ಮ ಹೃದಯದ ವಲಯದಲ್ಲಿ ಬಿತ್ತಲ್ಪಟ್ಟು 30ರಷ್ಟು, 60ರಷ್ಟು, 100 ಮಡಿಯಷ್ಟು ಫಲವನ್ನು ಕೊಯ್ಯುವಂಥ ಕೃಪೆಗಳನ್ನು ದಯಪಾಲಿಸಿರಿ. ಈ ಮೂಲಕವಾಗಿ ಆ ಕೊಯ್ಲಿನ ದಶಾಂಶವನ್ನು ಪ್ರಭುವೇ ನಿಮ್ಮ ಪಾದಕ್ಕೆ ನಾನು ಸಂದಾಯ ಮಾಡುತ್ತೇನೆ. ಮಖೋನ್ನತ ದೇವರ ಕರುಣೆ, ಕೃಪೆಗಳು, ಅಭಿಷೇಕದ ಶಕ್ತಿ ನಮ್ಮನ್ನು ಆವರಿಸಿಕೊಳ್ಳುವಂತೆ, ಓ ಸ್ವರ್ಗೀಯ ಪಿತಾ, ಸುತ, ಪರಿಶುದ್ಧಾತ್ಮರಾದ ದೇವರೇ, ನಿಮ್ಮ ಆತ್ಮರ ಅಭಿಷೇಕ ಈ ಗುಡಾರದ ಸುತ್ತಲೂ ಆವರಿಸಿಕೊಳ್ಳಲಿ. ದೇವರ ಮಕ್ಕಳನ್ನು ಮತ್ತೊಮ್ಮೆ ಮಗದೊಮ್ಮೆ ವಂಚಿಸಿ ಗಲಿಬಿರುಗೊಳಿಸುವಂಥ, ಪಾಪದ ಸ್ವಭಾವಕ್ಕೆ ನೂಕುವಂಥ, ದೇವರ ವಾಕ್ಯಕ್ಕೆ ಅಡ್ಡಿಪಡಿಸುವಂಥ ಎಲ್ಲ ದುರಾತ್ಮನ ದುಷ್ಟ ಶಕ್ತಿಗಳನ್ನು ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬಂಧಿಸ್ತಿದ್ದೇನೆ, ದ್ವೇಷಿಸ್ತಿದ್ದೇನೆ, ಬಿಡುಗಡೆಗೊಳಿಸಿ ಪಾತಾಳಕ್ಕೆ ದೊಬ್ಬುತ್ತಿದ್ದೇನೆ. ಆತ್ಮನ ತುಂಬಿಸಲ್ಪಟ್ಟು ಪ್ರಭುವಿನ ಪರಮೋನ್ನತ ಶಕ್ತಿಯು, ಪವಿತ್ರಾತ್ಮರ ತಂಗಾಳಿಯು ಈ ಗುಡಾರದ ಒಳಗೂ ಹೊರಗೂ ಆವರಿಸಿಕೊಳ್ಳಲಿ. ಯೇಸುವೆ, ನಿಮ್ಮ ಪರಿಶುದ್ಧ ಕಲ್ವರ ರಕ್ತದ ಕೋಟೆಯಲ್ಲಿ ಕಟ್ಟಲ್ಪಟ್ಟು ಒಬ್ಬೊಬ್ಬರನ್ನು ಸಂರಕ್ಷಿಸಬೇಕೆಂದು ತ್ರಿಯೇಕ ದೇವರ ನಾಮದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ನಿಷ್ಕಳಂಕ ಪರಿಶುದ್ಧ ದೇವ ಮಾತೆ, ಅಮಲೋದ್ಭವ ಮಾತೆ, ಮೋಕ್ಷದ ಬಾಗಿಲೆ, ಉದಯಕಾಲದ ನಕ್ಷತ್ರವೇ, ವ್ಯಾದೃಷ್ಟರಿಗೆ ಆರೋಗ್ಯವೇ, ಸಕಲ ಸಂತರ ರಾಣಿಯೇ, ಒಡಂಬಡಿಕೆಯ ಪೆಟ್ಟಿಗೆ, ಕುಟುಂಬಗಳ ರಾಣಿಯೇ, ಕುಟುಂಬವಾಗಿ ನಿಮ್ಮ ಬಳಿಗೆ ಬಂದಿರುವ ಈ ಮಕ್ಕಳನ್ನು ನಿಮ್ಮ ಸೆರಗಿನ ಮರೆಯಲ್ಲಿಟ್ಟುಕೊಂಡು ಪ್ರಾರ್ಥಿಸಿರಿ. ನಮ್ಮನ್ನು ಕರುಣಿಸಿರಿ ಎಂಬುದಾಗಿ ಪೂರ್ಣವಾಗಿ ನಮ್ಮನ್ನು ನಿಮ್ಮ ದಿನಕ್ಕೆ ಒಪ್ಪಿಸಿಕೊಡ್ತಿದ್ದೇವೆ. ನಮೋ ಮರಿಯೇ, ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ, ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯೇ, ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ. ಈಗಲೂ ಯುಗಾಂತರಕ್ಕೂ ಆಮೆನ್. ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿ ಇದ್ದುದಾಗಲಿ ಈಗಲೂ ಯುಗಾಂತರಕ್ಕೂ ಆಮೆನ್. ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿ ಇದ್ದುದಾಗಲಿ ಈಗಲೂ ಯುಗಾಂತರಕ್ಕೂ ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. Hallelujah.
ಹಾಲೆಲೂಯ. ಹಾಲೆಲೂಯ. ತಂದೆಯಾದ ದೇವರೇ, ತಂದೆಯಾದ ದೇವರೇ, ಪ್ರಭು ಯೇಸುವೇ, ಪ್ರಭು ಯೇಸುವೆ, ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ, ನನ್ನನ್ನು ತುಂಬಿಸಿರಿ. ನನ್ನನ್ನು ತುಂಬಿಸಿರಿ. ನಾನು ಬಲಹೀನನು, ನಾನು ಬಲಹೀನ, ನನ್ನನ್ನು ಬಲಪಡಿಸಿರಿ. ನನ್ನನ್ನು ಬಲಪಡಿಸಿ. ನಾನು ರೋಗಿಯಾಗಿ ಬಂದಿದ್ದೇನೆ, ನಾನು ರೋಗಿಯಾಗಿ ವ್ಯಾಧಿಯಿಂದ ನರಳುತ್ತಿದ್ದೇನೆ. ವ್ಯಾಧಿಯಿಂದ ನಿಮ್ಮ ಸೆರಗಿನ ಉಡುಪು ನಿಮ್ಮ ಸೆರಗಿನ ನನ್ನನ್ನು ಮುಟ್ಟಲಿ, ನನ್ನನ್ನು ಸ್ಪರ್ಶಗೊಳಿಸಿರಿ. ನನ್ನನ್ನು ಈ ವಾಕ್ಯವನ್ನು ಆಲಿಸುವಾಗ ಈ ವಾಕ್ಯವನ್ನು ಸೌಖ್ಯದ ಶಕ್ತಿಯು ಸೌಖ್ಯದ ಶಕ್ತಿ ನನ್ನನ್ನು ಆವರಿಸಿಕೊಳ್ಳಲಿ. ನನ್ನನ್ನು ಪೂರ್ಣವಾಗಿ ನಿಮ್ಮ ಚೆಲ್ಲಲ್ಪಟ್ಟಂತ ಪರಿಶುದ್ಧ ರಕ್ತದ ಮರೆಗೆ ಪರಿಶುದ್ಧ ರಕ್ತದ ಒಪ್ಪಿಸಿಕೊಡುತ್ತಿದ್ದೇನೆ. ಒಪ್ಪಿಸಿಕೊಡುತ್ತೇನೆ. ಹಾಲೆಲೂಯ, 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 ಹಾಲೆಲೂಯ. ರಾಫಾ ಓ ರಿ ಬರಫಾರಶಿಯ ರಡಿ ಹಾಲೆಲೂಯ, 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 ಹಾಲೆಲೂಯ. ಒಂದು ಗಟ್ಟಿ ಚಪ್ಪಾಳೆಯೊಡನೆ ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಕುಳಿತುಕೊಳ್ಳುವ. ಒಂದು ಪುಟ್ಟ ಪ್ರಶ್ನೆಯನ್ನು ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಮಾತ್ರ ದೇವರ ವಾಕ್ಯವನ್ನು ಹಂಚಿಕೊಂಡು ಕೇಳಿದ ವಾಕ್ಯದ ಫಲಗಳನ್ನು ಪ್ರಭುವೇ ನನ್ನನ್ನು ಅಭಿಷೇಕಿಸಿರಿ, ಅಭ್ಯಂಗಿಸಿರಿ ಎಂಬುದಾಗಿ ಪ್ರಭುವಿನ ಮೊರೆ ಹೋಗುವಂಥ ಪರಮ ಪ್ರಸಾದದಲ್ಲಿ ಆಸೀನರಾದ ಪ್ರಭುವನ್ನು ನಾವು ಎದುರುಗೊಳ್ಳುವಂಥದ್ದು, ರೊಟ್ಟೆ ರೂಪದಲ್ಲಿರುವಂಥ ಪ್ರಭುವನ್ನು ನಾವು ಕಂಡು ಸಾಷ್ಟಾಂಗ ಬೆರಗಿ ಅವರ ಕೃಪೆಗಳನ್ನು ಪಡೆದುಕೊಂಡು ನನ್ನನ್ನು ಒಪ್ಪಿಸಿಕೊಡುವುದು, ಸರೆಂಡರ್. ನನ್ನನ್ನು ಒಪ್ಪಿಸಿಕೊಳ್ಳದ ಹೊರತು ಈ ಧ್ಯಾನ ಪರಿಪೂರ್ಣವಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಧ್ಯಾನ ಯಾವಾಗ ಪ್ರಾರಂಭ ಆಗಿದೆ? ಗಟ್ಟಿಯಾಗಿ ಬೆಳಿಗ್ಗೆನಾ? ಇನ್ನೂ ಪ್ರಾರಂಭ ಆಗಿಲ್ಲ. ಪ್ರಾರಂಭ ಆಗೋದು ಯಾವಾಗ? ನನ್ನನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡಾಗ, ನನ್ನನ್ನು ಬಿಟ್ಟುಕೊಟ್ಟಾಗ. ನಾನು ಬಿಟ್ಟುಕೊಟ್ಟಿಲ್ಲ. ಪಾಪದ ಅರಿವು ನನ್ನ ಮನಸ್ಸಿಗೆ ಹೋಗುವಾಗ ನಾನು ಆತುಕೊಳ್ಳುತ್ತಿಲ್ಲ. ನಾನು ಪಾಪಿಯಲ್ಲ, ನಾನು ನೀತಿವಂತ, ನಾನು ಪರಿಶುದ್ಧಳು, ನಾನು ಪರಿಶುದ್ಧನು. ಈ ರೂಪದಲ್ಲಿ ನಾನಿರುವಾಗ ನಾನು ಬಿಟ್ಟುಕೊಟ್ಟಿಲ್ಲ. ಆದರೆ ದೇವರ ವಾಕ್ಯ ಬೋಧಿಸ್ತದೆ, ನಿನ್ನನ್ನು ಒಪ್ಪಿಸಿಕೋ, ನಿನ್ನನ್ನು ನನಗೆ ಕಾಣಿಕೆಗೆ ಸಮರ್ಪಿಸು. ಸರೆಂಡರ್ ಯುವರ್ ಸೆಲ್ಫ್. ರೋಮ 12ನೇ ಅಧ್ಯಾಯದ 1ನೇ ವಾಕ್ಯವು ಬೋಧಿಸುತ್ತದೆ. ಒಂದು ಕಿಂಚಿತ್ತು ಓದುವ ಅದನ್ನು. ರೋಮ 12:1. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿ, ನಾನು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಓದಿ. ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯನ್ನಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ಈ ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗದೆ ಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿತಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉತ್ಕೃಷ್ಟವಾದದ್ದು ಎಂಬುದನ್ನು ಅರಿತುಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಿಮ್ಮನ್ನೇ ದೇವರಿಗೆ ಸಜೀವ, ಜೀವ ರಕ್ತ. ನನ್ನ ದೇಹದಲ್ಲಿ ಜೀವ ಉಂಟು, ನಿಮ್ಮ ದೇಹದಲ್ಲಿ ಜೀವ ಉಂಟು. ಜೀವ ಹೋದಾಗ ದೇಹ ಮರಣ ಹೊಂದುತ್ತದೆ, ಆತ್ಮವು ಕಳಿಸಿಕೊಟ್ಟ ದೇವರ ಬಳಿ ಹೋಗುತ್ತದೆ. ದೇವರೀಗ ನಮ್ಮನ್ನು ಕೇಳುವುದಂಥದ್ದೇನು? ನಿಮ್ಮನ್ನೇ ಪೂರ್ಣವಾಗಿ ದೇಹ ಜೀವ ಆತ್ಮ ಸಹಿತ ಪೂರ್ಣಾಂಗ ಹೋಮ, ದ ಬಾಡಿ ಸ್ಪಿರಿಟ್ ಆ್ಯಂಡ್ ಮೈಂಡ್. ಯಾಜಕಕಾಂಡ 16ನೇ ಅಧ್ಯಾಯದ 5ನೇ ವಾಕ್ಯ ನೋಡುವಾಗ, ಜೀವ ಬಲಿಯನ್ನು ಕೊಟ್ಟು ದೇವರಿಗೆ ಸಮರ್ಪಿಸಿ ಪಾಪ ಪರಿಹಾರಕ ಬಲಿ ಯಜ್ಞವಾಗಿ ಸಮರ್ಪಿಸುತ್ತಿದ್ದರು. ಆದರೆ ಇಂದು ಯೇಸು ಪ್ರಭು ನಮ್ಮ ಮುಂದಿರುವಾಗ ದೇವರು ನಮಗೆ ಬೋಧಿಸುವಂಥದ್ದು, ನಿನ್ನ ಬಲಿ ಪೂರ್ಣಾಂಗ ಹೋಮವಾಗಿರಬೇಕು. ನಿನ್ನ ದೇಹ ಜೀವಾತ್ಮನ ಪೂರ್ಣವಾಗಿ ನನ್ನ ಬಳಿಗೆ ನೀನು ಕಾಣಿಕೆಯನ್ನಾಗಿ ಸಮರ್ಪಿಸಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಸಮರ್ಪಿಸ್ಲಿಕ್ಕಾಗ್ತದ? ಪೂರ್ಣವಾಗಿ ದೇವರಿಗೆ ಸಮರ್ಪಿಸ್ಲಿಕ್ಕಾಗ್ತದ? ಆಗ್ತದ? ಕೆಲವರೇ ಡೌಟು.
ಪೂರ್ಣವಾಗಿ ಸಮರ್ಪಿಸದ ಹೊರತು ನಿನ್ನಲ್ಲಿ ನಾನು ಪ್ರವೇಶ ಮಾಡಲು ಸಾಧ್ಯವಿಲ್ಲ. ನಿನ್ನ ಒಪ್ಪಿಗೆ ಇಲ್ಲದೆ ನಾನು ನಿನ್ನ ಅಂತರಂಗದಲ್ಲಿ ನಾನು ಪ್ರವೇಶ ಮಾಡುವುದಿಲ್ಲ. ಏಕೆಂದರೆ ನೀವು ಸ್ವತಂತ್ರರು. ಜೀವ ಸಾವು, ಕತ್ತಲು ಬೆಳಕು, ಒಳ್ಳೆಯದು ಕೆಟ್ಟದು ನಿಮ್ಮ ಮುಂದೆ ಇದೆ, ನೀವು ಆಯ್ದುಕೊಳ್ಳಿ. ಧರ್ಮೋಪದೇಶಕಾಂಡದಲ್ಲಿ ದೇವರು ಬೋಧಿಸಿದರು. ಇಂದು ದೇವರು ನಡೆಯುವುದು ಆಯ್ಕೆ ನಿನ್ನದು. ಹಾಗಾಗಿ ನೀನು ನನಗೆ ಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ನಿನ್ನ ಹೃದಯದ ಒಮ್ಮಲದಲ್ಲಿ ನಾನು ಪ್ರವೇಶ ಮಾಡಿ ನನ್ನ ತಂದೆಯು ನೆಡದ ಗಿಡಗಳನ್ನೆಲ್ಲ ಬೇರು ಸಹಿತ ಕೀಳಿವೆನು. ಮತ್ತಾಯ 15:13. ನನ್ನ ಪರಮಪಿತನು ನೆಡದ ಗಿಡಗಳು ನಿಮ್ಮಲ್ಲುಂಟು, ಮುಳ್ಳು ಕಳ್ಳಿಗಳು ಪಾರ್ಥ್ಯಂ ನೀವಾಗಿ ನೆಟ್ಟುಕೊಂಡಿದ್ದೀರಿ. ದೇವರು ಜೀವವನ್ನು ಕೊಡುವಾಗ, ಸೃಷ್ಟಿಯನ್ನು ಮಾಡುವಾಗ ತನ್ನ ಹೋಲಿಕೆಗೆ ನನ್ನ ಮಗನು ನನ್ನ ಮಗಳು, ದೇವರ ಮಗನಾಗಿ ಮಗಳಾಗಿ ನಮ್ಮನ್ನು ಸೃಷ್ಟಿಸಿದರು. ಆದರೆ ದೇವರು ಸೃಷ್ಟಿಸಿದ ಈ ಪರಿಶುದ್ಧತೆಯಿಂದ ಬೇರ್ಪಡಲು ಪಾಪದ ಮೂಲವನ್ನು ಕಂಡಿದ್ದೇವೆ. ನೋಡಲು ಹಣ್ಣು ಚೆಂದ ಇತ್ತು, ರುಚಿಕರವಾಗಿತ್ತು, ಜ್ಞಾನಾರ್ಜನೆಗೆ ಅದು ಪರಿಶುದ್ಧವಾಗಿತ್ತು. ಮೂರಕ್ಕೂ ಸೋತು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಈ ಬೆಳಿಗ್ಗೆ ನಾವು ಕೇಳಿದ ವಾಕ್ಯದ ಎಲ್ಲ ಪಾಪಗಳಿಗೂ ನಾವು ತುತ್ತಾದೆವು. ದೇವರಿಂದ ಬೇರ್ಪಟ್ಟಾಗ ನಮ್ಮ ಈ ದೇಹವೆಂಬ ದೇವಾಲಯವು ನಾನಾ ರೀತಿಯ ಪಾಪಕೋಪವಾಗಿ ತುಂಬಿಕೊಂಡಿದೆ. ನಾನು ನೆಟ್ಟಿಕೊಂಡಿರುವಂಥ ಪಾಪದ ಕಲೆಗಳಾದ ಕಳೆಗಳು ದೇವರ ವಾಕ್ಯವು ಬಿತ್ತಿದಾಗ ಬೀಜವು ಮೊಳಕೆ ಹೊಡೆದಂತೆ ತಡಸವೊಡ್ಡುವಂಥ ಒಂದು ಪ್ರಕ್ರಿಯೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 1 ಕೊರಿಂಥಿ 3:16. 1 ಕೊರಿಂಥಿ 3:16. ನಿಂತು ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ನನ್ನಲ್ಲಿ ವಾಸವಾಗಿದೆ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ನಿಂತು ದೇವರ ವಾಕ್ಯ ಜೀವ ಯೇಸುವಾಗಿದ್ದಾರೆ. ಯಾವನಾದರೂ ಯಾವಳಾದರೂ ಈ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದದ್ದು, ನೀವೇ ಈ ಆಲಯ. ಒಮ್ಮೆ ಕರಗಳನ್ನ ಮೇಲೆತ್ತಿ, ನಾನು ದೇವರ ಆಲಯವಾಗಿದ್ದೇನೆ, ನಾನು ದೇವರ ಆಲಯವಾಗಿದ್ದೇನೆ, ದೇವರ ಆತ್ಮವು ನನ್ನಲ್ಲಿ ವಾಸ ಮಾಡುತ್ತಿದೆ. ನನ್ನಿಂದ ಆತ್ಮಕ್ಕೆ ದ್ರೋಹವಾದರೆ ನಾನು ದಂಡಿಸಲ್ಪಡುತ್ತೇನೆ, ನಾನು ಶಿಕ್ಷಿಸಲ್ಪಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ದಂಡನೆಯ ಕಾಲವನ್ನು ಇಂದು ನಾವು ನೋಡುತ್ತಿದ್ದೇವೆ. ಮತ್ತಾಯ 24ರಲ್ಲಿ ಇಂದು ಪ್ರಪಂಚದಲ್ಲಿ ನಡೆಯುವಂಥ ಕ್ಷಾಮಗಳು, ಘೋರವಾದಂಥ ವಿಪತ್ತುಗಳು, ಜಲಪ್ರಳಯಗಳು, ಯುದ್ಧಗಳನ್ನು ನೋಡುವಂಥ ಈ ಪ್ರಕ್ರಿಯೆ ಮಾನವನ ಮೇಲೆ ದಂಗೆ ಎದ್ದು ತನ್ನಲ್ಲಿ ತಾನೇ ದಂಗೆ ಎದ್ದು ವಿನಾಶದ ಹಂಚನ್ನು ನಾವು ನೋಡುತ್ತಿದ್ದೇವೆ. ತನ್ನನ್ನು ತಾನೇ ಒಪ್ಪಿಕೊಳ್ಳದ, ತನ್ನ ಆತ್ಮವನ್ನೇ ತಾನ ತಿರಸ್ಕರಿಸುವಂಥ ಒಂದು ದುಷ್ಟ ಪ್ರಕ್ರಿಯೆಗಳು ಕಾರಣ ನಾವು ದೇವರಿಂದ ಬೇರ್ಪಟ್ಟ ಕ್ಷಣಗಳು. ಈ ಪರಿಶುದ್ಧ ಆಲಯವನ್ನು, ದೇವರ ಈ ಪರಿಶುದ್ಧ ಆಲಯವನ್ನು ನಾವು ಹೊಲಸುಗೊಳಿಸಿದ್ದೇವೆ. ಕ್ರಿಸ್ತಂಬರನೆಂಬ ಉಡುಪು ನನ್ನಲ್ಲುಂಟು, ನಾನು ಕ್ರಿಸ್ತನು, ನಾನು ಕ್ರಿಸ್ತಳು. ಆದರೆ ನನ್ನ ಜೀವಿತ ಹೇಗಿದೆ? ದೇವರಿಗೆ ಇಷ್ಟವಿಲ್ಲದ ಅನೇಕ ಕೆಟ್ಟ ನಡತೆಗಳು, ಪ್ರಕ್ರಿಯೆಗಳು ನನ್ನಲ್ಲಿ ತುಂಬಿಕೊಂಡಿವೆ. ವಾಕ್ಯವನ್ನು ಬಿತ್ತಲು ಭೂಮಿ ಹದವಿಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀನು ಶುದ್ಧಿಯಾಗದ ಹೊರತು ನನ್ನ ವಾಕ್ಯ ನಿನ್ನಲ್ಲಿ ಪ್ರವೇಶ ಮಾಡಲ್ಲ. ವಾಕ್ಯವನ್ನು ಸ್ವೀಕರಿಸಿದವರೆಲ್ಲರೂ ದೇವರುಗಳೇ. ಯೋಹಾನ 10:38 ವಾಕ್ಯ ಬೋಧಿಸುತ್ತದೆ, ನೀನು ಕ್ರಿಸ್ತನು ಬೋಧಿಸಿದ ವಾಕ್ಯಗಳನ್ನು ನೀನು ಉಂಡು ಸವಿದು ತಿಂದು ನಿನ್ನಲ್ಲಿ ತುಂಬಿಕೊಂಡರೆ, ವಾಕ್ಯದ ಜೊತೆ ನೀನು ವಾಸ ಮಾಡುತ್ತೀಯಾ? ನಿನ್ನಲ್ಲಿ ವಾಕ್ಯವಿದ್ದರೆ ನೀನು ನನ್ನ ಮಗನು. ನಿನ್ನಲ್ಲಿ ವಾಕ್ಯ ತುಂಬಿಕೊಂಡಿದ್ದರೆ ನೀನು ದೇವರಂತಾಗುವಿ, ನೀನು ದೇವರು. ವಾಕ್ಯವನ್ನು ಕೇಳಿ ವಾಕ್ಯವನ್ನು ತುಂಬಿಕೊಂಡವರೆಲ್ಲರೂ ದೇವರುಗಳೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸು ವಂದನೆ. ಹಾಗಾದರೆ ದೇವರಾಗಲಿಕ್ಕೆ ಇಷ್ಟವುಳ್ಳವರೆಲ್ಲರೂ ಮೇಲೆ ಕೈ ಎತ್ತಿ, ದೇವರಾಗಲಿಕ್ಕೆ ಬಯಸೋರೆಲ್ಲರೂ ಕೈ ಎತ್ತಿ. ಪ್ರೈಸ್ ದ ಲಾರ್ಡ್. ನಮಗೆ ದೇವರಾಗಬೇಕೆಂಬ ಬಯಕೆ ಉಂಟು ಅಲ್ವೋ? ಹಾಗಾದರೆ ನಾವು ದೇವರುಗಳು. ಪ್ರೈಸ್ ದ ಲಾರ್ಡ್. ಯೋಹಾನ 10:38ರಲ್ಲಿ ನೀವು ವಾಕ್ಯದಿಂದ ತುಂಬಿಕೊಂಡಾಗ ನೀವು ದೇವರುಗಳು.
ಹಾಗಾದರೆ ವಾಕ್ಯ ನಿಮ್ಮಲ್ಲಿ ತುಂಬದಾಗ ನೀನು ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ವಾಸ ಮಾಡುವವರು. ಈ ಲೋಕದಲ್ಲಿ ಅಂಧಕಾರದ 7 ರೀತಿಯ ದುಷ್ಟ ಶಕ್ತಿಗಳು ಪ್ರತಿ ಮಾನವನ ಜೀವಿತದಲ್ಲಿ ಪ್ರವೇಶ ಮಾಡಿ ದೇಹ ಜೀವ ಆತ್ಮಗಳನ್ನು ಬರಗೊಳಿಸಿ ಕುಟುಂಬಗಳನ್ನು ಸಮಾಜಗಳನ್ನು ವಿನಾಶಗೊಳಿಸುವ ಹಂಚು ಇದು ದುಷ್ಟಶಕ್ತಿಯ ಕಾಲ. ಪ್ರೈಸ್ ದ ಲಾರ್ಡ್. ನಾವು ಹೇಳಿದಷ್ಟೇ ಸುಲಭದಲ್ಲಿ ನಾವು ದೇವರ ವಾಕ್ಯವನ್ನು ತುಂಬಿಕೊಂಡು ಮಕ್ಕಳಾಗುವಂಥ ದೇವರಾಗುವಂಥ ಭಾಗ್ಯದ ಪುನೀತರಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ತೋತ್ರ, ಯೇಸು ವಂದನೆ. ಹಲ್ಲೆಲೂಯಾ. ಬ್ರದರ್ ಆಗಲೇ ಒಂದು ವಾಕ್ಯ ಕೇಳಿದ್ರು, ಪಾಪದ ಪ್ರವೇಶ ಮಾಡುವಂಥದ್ದು ಈ ದೇಹದಲ್ಲಿ ದೈಹಿಕ ದುರೀಚ್ಛೆಗಳು. ಈ ದೇಹದಲ್ಲಿ ಮಾಂಸ ಮತ್ತು ಚರ್ಮ ಚೆನ್ನಾಗಿರುವಾಗ ಈ ಲೋಕದ ಮಣ್ಣಿನಲ್ಲಿ ಬಿದ್ದುಕೊಂಡು ಪಾಪದ ಕೂಪವಾಗಿ ದುಷ್ಟಶಕ್ತಿಯ ಗಣಗಳ ಮಧ್ಯದಲ್ಲಿ 7 ದುರಾತ್ಮಗಳ ಸಂಧಿಯಲ್ಲಿ ನಾನು ಬೆಳೆಯುತ್ತಿದ್ದೇನೆ, ನನಗರಿವಿಲ್ಲ. ನಾನು ದೇವರಿಂದ ಬೇರ್ಪಟ್ಟು ದುಷ್ಟಶಕ್ತಿ ಹಿಡಿತದಲ್ಲಿದ್ದೇನೆ. ಇದು ರೋಗವಾಗಿ ಬಾಧೆಯಾಗಿ ಮಾರಕವಾಗಿ ನನ್ನನ್ನು ಪ್ರವೇಶ ಮಾಡುತ್ತದೆ. ಇಂದು ಈ ಭೂಮಿಯಲ್ಲಿ ಕಾಣುವಂಥ ವೈದ್ಯರು ಪತ್ತೆ ಹಚ್ಚಲಾದ ಮಾರಕ ರೋಗಗಳು ಮನುಷ್ಯನ ಪ್ರವೇಶ ಮಾಡುವಂಥದ್ದು ದುಷ್ಟಶಕ್ತಿಯ ಪ್ರವೇಶ. ದುಷ್ಟಶಕ್ತಿ ಹೊರಬಂದಾಗ ರೋಗದಿಂದ ಬಿಡುಗಡೆಯಾಗುವಂಥ ಅನೇಕಗಳನ್ನು ನಾನು ನೋಡಿದ್ದೇನೆ, ಅನುಭವಿಸಿದ್ದೇನೆ. ವೈದ್ಯರು ಗುಣವಾಗದೆಂಬ ಮಾರಕ ವ್ಯಾಧಿಯಲ್ಲಿ ಅವರು ನರಳುವಾಗ ಕ್ಷಣದಲ್ಲಿ ಬಿಡುಗಡೆಗೊಳಿಸಿದಾಗ ಆತನು ಸ್ವಸ್ಥನಾದದ್ದು ಕಾರಣ ಅವನ ಆಳ್ವಿಕೆ ಮಾಡುತ್ತಿದ್ದು ದುಷ್ಟಶಕ್ತಿ. ಆ ರೀತಿಯಲ್ಲಿ ನಮ್ಮೊಬ್ಬೊಬ್ಬರಲ್ಲಿಯೂ ಸಹ ನಮಗರಿವಿಲ್ಲದೆ ಪೈಶಾಚಕ ಶಕ್ತಿಗಳು ನಮ್ಮನ್ನು ಆಳ್ವಿಕೆ ಮಾಡುತ್ತದೆ. ನನ್ನ ಯೋಚನೆ, ವಾಕ್ಯ, ನಡೆನುಡಿ, ಕರ್ತವ್ಯ, ಕ್ರಿಯೆಗಳು ಕಾರಣವಾದದ್ದು ನನ್ನ ಕಣ್ಣಿನಲ್ಲಿ ಕಾಣುವ ದೃಷ್ಟಿಯ ಅಂಧಕಾರದ ದುಷ್ಟಶಕ್ತಿಗಳು. ನನ್ನ ದೇಹಕ್ಕೆ ಸಂಬಂಧಪಟ್ಟಂಥ ವ್ಯಾಮೋಹಗಳು. ಯಾವುದೆಲ್ಲ ವ್ಯಾಮೋಹ? ಪಿಶಾಚಿಯು ಆಳ್ವಿಕೆ ಮಾಡುವಂಥ ನಮ್ಮಲ್ಲಿ ಕೋಪದ ಸ್ವಭಾವಗಳು. ಯಾರಿಗೆ ಕೋಪ ಬರಲ್ಲ? ಸ್ವಲ್ಪ ಕೈ ಮೇಲೆ ಮಾಡಿ, ಕೋಪ ಬರಲ್ಲ? ಹಲೋ, ಆ್ಯಂಗ್ರಿ, ಕೋಪ ಯಾರಿಗೆ ಬರಲ್ಲ? ಎಲ್ರಿಗೂ ಕೋಪ ಬರ್ತಾ ಇದ್ಮೇಲೆ ನಾವು ಯಾರ ಜೊತೆಲಿದ್ದೀವಿ? ನಮ್ಮ ಡ್ಯಾಡಿ ದುಷ್ಟಶಕ್ತಿಯ ಜೊತೆಲಿದ್ದೇವೆ. ಆ್ಯಂಗರ್, ಕೋಪ ಆತನದು. ದುರಾಸೆ, ದುಷ್ಟ ಆಲೋಚನೆಗಳು, ಗಟ್ಟಿ ಏನು? ಈ ಭೂಮದ ಮಣ್ಣು, ಹೆಣ್ಣು, ಹೊನ್ನು, ಆಸ್ತಿ, ಅಂತಸ್ತು, ಅಧಿಕಾರ, ಬೇಕು 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 ಬೇಕು. ಈ ಎಲ್ಲ ಬೇಕುಗಳಿಗೆ ತುಂಬಿಕೊಳ್ಳುವಂಥದ್ದು ಮತ್ತೊಂದು ದುಷ್ಟಶಕ್ತಿ. ಯಾರಿಗೆಲ್ಲ ಬೇಡ, ಎಲ್ಲವೂ ಬೇಕು. ಇದು ನೀನು ದೇವರಿಂದ ಬೇರ್ಪಟ್ಟಾಗ ನೀನು ಈ ಭೂಮಿಯಲ್ಲಿ ಆಸೆ ಪಡುವಂಥ ಪ್ರಕ್ರಿಯೆ ದುಷ್ಟಶಕ್ತಿಗಳು. ಚಿನ್ನ, ಹೊನ್ನು, ಮಣ್ಣು. ಚಿನ್ನಕ್ಕೆ ಭಾಳ ಬೆಲೆ ಇವಾಗ, 1 ಪೀಸ್ ಭಾಳ ಕಷ್ಟ. ಅಂಥದ್ರಲ್ಲಿ ಬಯಕೆಗಳು. ಈ ಬಯಕೆಗಳು ದುಷ್ಟಶಕ್ತಿಯ ವ್ಯಾಮೋಹ. ಕುಡುಕುತನ, ಮದ್ಯದ ಸ್ವಭಾವಗಳು, ಮದ್ಯದ ಗೀಳು, ರುಚಿಕರವಾದಂಥ ಆಹಾರ ಪದಾರ್ಥಗಳು, ಇದು ನಾನಾ ರೀತಿಯಲ್ಲಿ ನಮ್ಮಲ್ಲೇ ಪ್ರವೇಶ ಮಾಡುವಂಥ ದುಷ್ಟಶಕ್ತಿಯ ಪ್ರಕ್ರಿಯೆಗಳು. ಲಸ್ಟ್, ದೈಹಿಕ ವ್ಯಾಮೋಹದಲ್ಲಿ ಮುಖ್ಯವಾದದ್ದು ಸೆಕ್ಸುವಲ್ ಅರ್ಜ್. ಅದನ್ನು ಲಸ್ಟ್ ಎಂಬ ಪಿಶಾಚಿ, ಆಸ್ಮೋದೇವೋಸ್ ಅಂತೇಳಿ 7 ದೆವ್ವಗಳಿಂದ ಬಿಡುಗಡೆಗೊಳಿಸುವ ಒಂದು ಪ್ರಕ್ರಿಯೆ ನೋಡುವಾಗ 7 ದೆವ್ವಗಳು ಸಾರಳ ಗಂಡಂದರನ್ನು ಕೊಂದು ಬಿಟ್ಟದ್ದು ಈ ರೀತಿಯಂಥದ್ದು. ಈ ಎಲ್ಲ ವ್ಯಾಮೋಹಗಳು ನಮ್ಮ ತುಂಬಿಕೊಂಡಿರುವಾಗಂಥ 7 ರೀತಿಯ ದುಷ್ಟಶಕ್ತಿಗಳು ನಮ್ಮನ್ನು ಆಳ್ವಿಕೆ ಮಾಡುವಾಗ ನಾನು ದೇವರ ಬಳಿಯಲ್ಲಿ ಹೋಗಲಿಕ್ಕೆ ಹೇಗೆ ಸಾಧ್ಯ? ನಾನು ಪ್ರಾರ್ಥನೆ ಮಾಡಲು ಕೈ ಎತ್ತಲು ನನ್ನಿಂದ ಸಾಧ್ಯವಿಲ್ಲ. ನಾನು ಅಪ್ಪ ಎಂದು ಕೂಗುವ ಶಕ್ತಿಗೂ ನನಗೆ ಸಾಧ್ಯವಿಲ್ಲ. ಹಾಗಾದರೆ ಕೆಲವು ವಾಕ್ಯಗಳನ್ನು ಮಾತ್ರ ನಾವು ಧ್ಯಾನಿಸುವ. ಯಾವುದನ್ನು ನಾವು ಬಯಸುತ್ತಿದ್ದೇವೆ? ಯಾವುದು ಈ ಭೂಮಿಯಲ್ಲಿ ನಾನು ಕಂಡು ಕಾಣದಂತೆ ಬಯಸುವಂಥದ್ದು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದ್ವೇಷ, ಕೋಪ, ಅಸೂಯೆ ಪತಿ ಮತ್ತು ಪತ್ನಿಯ ಮಧ್ಯದಲ್ಲಿರುವಂಥ ಬಾಂಧವ್ಯವನ್ನು ಕೆಡಿಸಿಬಿಡುತ್ತದೆ. ಎಫೆಸರ್ ಬರೆದ ಪುಸ್ತಕ 3ನೇ ವಾಕ್ಯದಲ್ಲಿ ಪ್ರತಿ ಕುಟುಂಬವು ಸ್ವರ್ಗ ಮತ್ತು ಭೂಮಿಯಲ್ಲಿ ಲಿಖಿತವಾಗಿದೆ. ಒಮ್ಮೆ ಓದಿ. ಈ ಕುಟುಂಬೋತ್ಸವ, ಕುಟುಂಬದ ಉತ್ಸವ. ನಾವು ಯಾವುದರಲ್ಲಿದ್ದೀವಿ ಇವತ್ತು? ಯಾವ ಉತ್ಸವದಲ್ಲಿದ್ದೀವಿ? ಗಟ್ಟಿಯಾಗಿ ಎಫೆಸ 3:15. ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪ್ರತಿ ಕುಟುಂಬವು ತನ್ನ
ಹೆಸರನ್ನು ಪಡೆದಿರುವುದು ಅವರಿಂದಲೇ. ಯಾರಿಂದ? ದೇವರಿಂದ. ಮತ್ತೊಮ್ಮೆ ಓದಿ. ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪ್ರತಿ ಕುಟುಂಬವು ತನ್ನ ಹೆಸರನ್ನು ಪಡೆದಿರುವುದು ಅವರಿಂದಲೇ. ಮುಂದೆ, ಅವರು ಸ್ವರ್ಗದ ಮಹಿಮೆಯ ಸಂಪನ್ಮೂಲಗಳಿಂದ ಪವಿತ್ರಾತ್ಮರ ಮುಖಾಂತರ ನಿಮ್ಮ ಆಂತರ್ಯಗಳನ್ನು ಬಲಗೊಳಿಸಲಿ. ನಿಮ್ಮ ವಿಶ್ವಾಸದ ಫಲವಾಗಿ ಯೇಸು ಕ್ರಿಸ್ತರು ನಿಮ್ಮ ಹೃದಯದಲ್ಲಿ ಸದಾ ವಾಸಿಸಲಿ ಕುಂತ್ಕೊಳ್ಳಿಸ್ತಾರೆ. ಸ್ವರ್ಗದಲ್ಲೂ ಭೂಮಿಯಲ್ಲೂ ಪ್ರತಿ ಕುಟುಂಬವೂ ತನ್ನ ಹೆಸರು ಲಿಖಿತವಾದದ್ದು ಅವರಿಂದಲೇ. ನಮ್ಮ ಕುಟುಂಬದ ಜೀವಿತ ಯಾರ ಕೈಯಲ್ಲಿದೆ? ನಾವು ವಿವಾಹವಾಗಿ ಮಕ್ಕಳನ್ನು ಪಡೆದು ವಾಸ ಮಾಡುವಂಥದ್ದು ಪ್ರಭುಗೆ ಗೊತ್ತುಂಟೋ? ಗೊತ್ತಿದೆಯಾ? ಕೆಲವ್ರಿಗೆ ಡೌಟ್, ಮಾತಾಡ್ತಾ ಇಲ್ಲ. ನೀವು ಮಾತಾಡಲಿಲ್ಲ ಅಂದರೆ ಪೂರ್ತಿ ಡೌಟ್ ಅಂತ. ವಿವಾಹವಾಗಿ ಈ ಧರ್ಮಸಭೆಯ ಮುಂದೆ ನೀನು ಪತಿಪತ್ನಿಯಾಗಿ ಸ್ವೀಕರಿಸುವಂಥದ್ದು ದೇವರು ಕೊಡುವ ಸಂಬಂಧ, ಆದಮ ಅವಳ ಸಂಬಂಧ. ದೇವರು ಕೊಡದ ಹೊರತು ಈ ಭೂಮಿಯಲ್ಲಿ ಲಭ್ಯವಿಲ್ಲ. ಈ ಸಂಬಂಧದ ಮೂಲಕ ನೀನು ಪಡೆದುಕೊಳ್ಳುವಂಥ ಕುಟುಂಬವು ದೇವರು ಕೊಟ್ಟಂಥ ಮಕ್ಕಳು ದೊಡ್ಡ ದಾನ. ಈ ಕುಟುಂಬವು ದೇವರ ಸಾಮ್ರಾಜ್ಯವಾಗುವುದು ಅವರನ್ನು ಆತುಕೊಂಡು ನಡೆದಾಗ ಮಾತ್ರ. ಎಷ್ಟು ಕುಟುಂಬಗಳಲ್ಲಿ ದಾಂಪತ್ಯ ಜೀವನ, ಪತಿ ಪತ್ನಿಯ ಬಾಂಧವ್ಯ ಉಂಟು, ಗಂಡ ಹೆಂಡತಿಯರ ಬಾಂಧವ್ಯ ಎಷ್ಟು ಸ್ಥಿರವುಂಟು. ಗಂಡನ ನಗುಮುಖವನ್ನು ಎದುರು ನೋಡುವ ಹೆಂಡತಿ ಎಂದೂ ಅವಳ ಮಗುವನ್ನು ನೋಡಿಲ್ಲ. ಹೆಂಡತಿಯ ನಗುಮುಖವನ್ನು ಕಾಣಲು ಎದುರು ನೋಡುವಂಥ ಗಂಡ ಮುಖವನ್ನು ನೋಡಲಿಕ್ಕಾಗಲ್ಲ. ತಂದೆ ತಾಯಿಗಳ ಮುಖವನ್ನು ನೋಡಲಿಕ್ಕೆ ಮಕ್ಕಳಿಂದಾಗಲ್ಲ. ಕುಟುಂಬವು ಇಂದು ದೇವರಿಂದ ಬೇರ್ಪಟ್ಟಾಗ ಈ ಭೂಮಿಯು ನಾಶನಲ್ಲಿ ಪ್ರಾರಂಭವಾಗುವುದು. ಕಾರಣ, ದೇವರಿಂದ ದೂರ ಓಡಿ ಹೋದ ಮನುಷ್ಯ ಒಬ್ಬ ಮಾತ್ರ. ಇನ್ನೆಲ್ಲ ಸೃಷ್ಟಿಯ ಜೀವರಾಶಿಗಳು, ಸೃಷ್ಟಿಯ ಒಡಲು, ಆಕಾಶಮಂಡಲ, ಭೂಮಂಡಲ, ಜಗರಾಶಿಗಳು ಎಲ್ಲವೂ ದೇವರ ಬಳಿಯಲ್ಲಿವೆ. ಇಂದು ಎಲ್ಲವೂ ಮನುಷ್ಯನ ವಿರುದ್ಧ ದಂಗೆ ಏಳುತ್ತವೆ. ಕಾರಣವೇನೆಂದರೆ ಮನುಷ್ಯನಿಂದ ದೇವರಿಂದ ಬೇರ್ಪಟ್ಟ. ಅನ್ನ ಆಹಾರದಿಂದ, ಗಾಳಿಯಿಂದ ನೀರು ರೋಗ, ಸೇವಿಸುವ ಆಹಾರಗಳಿಂದ ರೋಗ, ಪ್ರಕೃತಿಯಿಂದ ಬಂದ ರೋಗ, ಪಶು ಪಕ್ಷಿಗಳಿಂದ ಬಂದ ರೋಗದ ಅವಸ್ಥೆಗಳು, ಮರಣಾವಸ್ಥೆ, ಹಾರ್ಟ್ ಅಟ್ಯಾಕ್ಸ್, ಹೃದಯಾಘಾತ, ಅನಾಹುತಗಳು, ಆಕ್ಸಿಡೆಂಟ್ಗಳು ಯಾಕೆ ಸಂಭವಿಸುತ್ತವೆ? ಇದು ಪಾಪದ ನಿಮಿತ್ತ. ಇಂದು ಪಾಪವು ತನ್ನ ದಬ್ಬಾಳಿಕೆಯನ್ನು ಮಾಡಿ ಮರಣಾಧಿಕಾರಿಯಾದ ಅಂಧಕಾರ ಶಕ್ತಿಯು ದೇವರಿಂದ ಬೇರ್ಪಟ್ಟಂಥ ಮಕ್ಕಳವನ್ನು ದಹಿಸುವಂಥ ಒಂದು ಕೆಟ್ಟ ಕಾಲ. ಪ್ರೈಸ್ ದ ಲಾರ್ಡ್. ಅಲೆಲುಯ್ಯ, ಅಲೆಲುಯ್ಯ. ಹಾಗಾದರೆ ನಾನು ನೆಟ್ಟುಕೊಂಡಿರುವ ಮುಳ್ಳು ಕಳ್ಳಿಗಳು ಯಾವುದೆಂಬುದಾಗಿ ಕಿಂಚಿತ್ತು ಧ್ಯಾನಿಸುವ ಸಮಯದ ಕೊರತೆ. ಆದರೆ ವೇಗವಾಗಿ ನಾನು ಓದಲಿಕ್ಕೆ ಹೋಗ್ತೇನೆ. ಸೊ ಯೋಬನ ಪುಸ್ತಕ 20:12 ಬ್ರದರ್ ವಾಕ್ಯ ಹೇಳಿದರು. ಯೋಬ 20:12. ಯೆಶಾಯ 50:11 ಒಬ್ಬರು ತೆಗೆದಿಟ್ಕೊಳ್ಳಿ. ಯೋಬ 20:12. ಕೆಡುಕುತನ ಸಿಹಿಯಾಗಿತ್ತು, ಅವನ ಬಾಯಿಗೆ ಬಚ್ಚಿಟ್ಟುಕೊಂಡಿದ್ದನು, ಅವನ ನಾಲಿಗೆಯ ಕೆಳಗೆ ಅದನ್ನು ಬಿಟ್ಟುಕೊಡಲು ಅವನಿಗಿಷ್ಟವಿಲ್ಲ. ಬಾಯಲ್ಲಿ ಇಟ್ಟುಕೊಳ್ಳುತ್ತಾನೆ ಚಪ್ಪರಿಸುತ್ತಾ. ಆದರೆ ಆ ತಿಂಡಿ ತಿಂದ ಮೇಲೆ ಮಾರ್ಪಡುವುದು ನಾಗರದ ವಿಷದ ಹಾಗೆ. ಗಲಾಟೆ ಆಗ್ತಾಯಿದೆ ಒಬ್ಬರೋದ್ಲಿ. ನುಂಗಿದ ಗಂಟನ್ನು ಹೊರಗೆ ಕಕ್ಕುವನು, ಹೊಟ್ಟೆಯಿಂದ ದೇವರು ಅದನ್ನು ಹೊರದೂಡಿಸುವರು. ಪ್ರೈಸ್ ದ ಲಾರ್ಡ್. ಇದು ಕಾಮನ್ ಫುಡ್. ನಾಲ್ಗೆ ಕೆಳಗಡೆ ಹಾಕ್ಕೊಂಡು ಚೀಪ್ ತರಲ್ಲ, ಗೊತ್ತಾ? ವಿಷಯ ಚಿಕ್ಕದು, ಆದರೆ ಪಾಪದ ಮೂಲ ಅಗಾಧವಾದದ್ದು. ದೇವರು ತನ್ನ ಮಗನಿಗೆ ಸ್ವಂತ ಜ್ಞಾನವನ್ನು ಕೊಟ್ಟ. 25 ಬಿಲಿಯನ್ ಜೀವಕೋಶಗಳುಳ್ಳ ಮೆದುಳು, ಸ್ವಂತ ಮೆದುಳು, ದೇವರು ಕೊಟ್ಟಂಥ ಮೆದುಳು. ಪ್ರೈಸ್ ದ ಲಾರ್ಡ್. ಒಂದು ಚಪ್ಪಾಳೆ ತಟ್ಟಿ ದೇವರ ಮಹಿಮೆಪಡಿಸಿ. ಪಾಪಿಯಾದ ಮನುಷ್ಯನಿಗೆ ಸ್ಥಿರವಾಗಿ ಕೊಟ್ಟಂಥ ಜ್ಞಾನ ಭಂಡಾರ 25 ಬಿಲಿಯನ್ ಜೀವಕೋಶಗಳಿಗಿಂತ ಹೆಚ್ಚುವರಿ ತುಂಬಿದೆ. ಇದು ದೇವರ ಸ್ವಂತ ಜ್ಞಾನ.
ಈ ದೇವರ ಜ್ಞಾನವನ್ನು ಕದ್ದುಕೊಳ್ಳುವಂಥದ್ದು ಮಾದಕ ವಸ್ತುಗಳು ಮದುವಿನ ಮೂಲಕ ಬಾಯಿನಲ್ಲಿ ಪ್ರವೇಶ ಮಾಡಿದಾಗ ಲಾಲಾರಸದ ಮೂಲಕವಾಗಿ ಸ್ಕಲ್ನ ಪ್ರವೇಶ ಮಾಡಿ ಜ್ಞಾನವನ್ನು ಅವಿಚನಗೊಳಿಸುತ್ತದೆ. ಹಾಗಾಗಿ ದೇವರಿಂದ ಬೇರ್ಪಟ್ಟು ಇಡೀ ದೇಹವು ಪಾಪಮಯವಾಗುತ್ತದೆ. ದೇವರ ದೇವಾಲಯ. ಯಾರಾದರೂ ಈ ಆಲಯವನ್ನು ನಾಶ ಮಾಡಿದರೆ ನಾನು ದಂಡಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಬೋಧಿಸುತ್ತದೆ. ಹಾಗಾದರೆ ಈ ದೇವರ ದಂಡನೆ ತಪ್ಪು. ತನ್ನ ಹೊಟ್ಟೆಯಲ್ಲಿ ಕರುಳಿನ ವಿಷನಂತೆ ನಾಗರ ವಿಷನಂತೆ ತುಂಬಿಕೊಂಡಿರುವಾಗ ಪ್ರಭು ಅದನ್ನು ಹೊರದುಡುವರು, ಹೊರಗಕ್ಕಿಸುವರು. ಪ್ರೈಸ್ ದ ಲಾರ್ಡ್. ಅರಿಯೋದೋ ಇಂದು ಎಲ್ಲರ ಅನೇಕ ಯೌವನಸ್ಥ ಮಕ್ಕಳಲ್ಲಿ ವಯೋವೃದ್ಧರು ಸಹ ಜೇಬಲ್ಲಿ ಪಾಕೆಟ್ ಉಂಟು, ಪಾಕೆಟ್ ಸರ ಉಂಟು. ಎಸ್ ಆರ್ ನೋ? ಹಲೋ, ಉಂಟೋ ಇಲ್ವೋ? ಅದನ್ನು ನೀನು ಬಿಟ್ಟುಕೊಡದ ಹೊರತು, ಸಮರ್ಪಿಸಿಕೊಳ್ಳದ ಹೊರತು ನೀನು ಅದಕ್ಕೆ ಗುಲಾಮ. ಆ ಪಿಶಾಚಿ ಕೊಟ್ಟ ಆ ವಸ್ತುವಿಗೆ ನೀನು ಗುಲಾಮ, ದಾಸ. ನೀನು ಪ್ರಭುವನ್ನು ಎಂದು ನೋಡಲಾರೆ. ಸಮರ್ಪಿಸುವುದಕ್ಕಾಗಿ ಒಂದು ಬಕೆಟ್ಟು ನಿಮ್ಮಲ್ಲುಂಟು. ಅಂಥ ಪಾಪದ ಸ್ವಭಾವಗಳಿದ್ದರೆ ಬಿಡುವಾದಾಗ ಒಂದು ಸ್ಲಿಪ್ಪರಿ ಬರೀರಿ. ಗುಟ್ಗ, ಹನ್ಸು, ಪಾನ್ ಪರಗು, ಗುಟ್ಗನೋ ಗೊಟ್ಗನೋ ಯಾವುದಾದ್ರೂ ನೀವು ಅದನ್ನು ಸ್ಲಿಪ್ ಮಾಡಬೇಕು. MTR ಗಾಜಿನ ಪೀಸ್ ಸೇರಿಸಿ ಅನೇಕ ಮದ್ದುಗಳನ್ನು ಸೇರಿ ಹಸಿ ಹೊಗೆ ಸೊಪ್ಪು ಮಿಕ್ಸ್ ಮಾಡಿ ಬ್ಯಾಗ್ ಹಾಕುವಾಗ ಡ್ಯಾಮೇಜ್ ಆಗಿ ಒಳಗಡೆ ಹೋಗಿ ದೇಹಕ್ಕೆ ಕ್ಯಾನ್ಸರ್ ರೋಗವನ್ನು ತರುವಂಥದ್ದು. ಈ ರೋಗವನ್ನು ಯಾರು ಕೊಟ್ಟರು? ದೇವರು ಕೊಟ್ಟಿದ್ದಾರಾ? ಯಾರು ಕೊಟ್ಟಿದ್ದಾರೆ? ಪಿಶಾಚಿ ಕನ್ನ ಹಾಕಿ ಪ್ರವೇಶ ಮಾಡಿ ರೋಗವನ್ನು ತರುವಂಥದ್ದು ಕ್ಯಾನ್ಸರ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಯಾವ ರೀತಿಯ ಕ್ಯಾನ್ಸರ್ ಅಂತ ನಾನೀಗ ವರ್ಣನೆ ಮಾಡಲ್ಲ, ಸಮಯವಿಲ್ಲ. ಯೆಶಾಯ 50:11. ಬೆಂಕಿ ಇಕ್ಕಿ ಸುತ್ತಲೂ ಕೊಳ್ಳಿಗಳಲ್ಲಿಟ್ಟು ಬೆಳಕಿನಲ್ಲಿ ನಡೆಯುವ ಎಲೆ ಜನರೇ, ನಡೆಯಿರಿ ನಿಮ್ಮ ಬೆಂಕಿಯ ಬೆಳಕಿನಲ್ಲಿ. ನೀವು ಹೊತ್ತಿಸಿದ ಕೊಳ್ಳಿಗಳ ನಡುವೆ ನಡೆಯಿರಿ. ಇಗೋ ಒದಗುವುದು ದುರ್ಗತಿ ನನ್ನ ಹಸ್ತದಿಂದ, ಸಾಯುವಿರಿ ನೀವು ಬೇನೆಯಿಂದ. ನೋಡಿ, ದೇವರ ವಾಕ್ಯ ಎಷ್ಟಿದೆ, ಏನಂತ ಇದೆ ಅದು? ಬೆಂಕಿ ಹೆಕ್ಕಿ ಕೊಳ್ಳಿಗಳ ನಡುವೆ ನಡೆಯುವ ಜನರೇ. ಚುಟ್ಟ ಸಿಗರೇಟು, ಬೀಡಿಗಳು, ನಾನಾ ರೀತಿ ಸಿಗರೇಟ್ಗಳು, ಕಿಂಗ್ಸು ಎಂತೆಂಥ ಉಂಟು. ಕಿಂಗ್ಸೋ ಕ್ವೀನೋ ಗೊತ್ತಿಲ್ಲ. ಅದನ್ನು ಎಲ್ಲ ಯಾರು ಸಿಗರೇಟ್ ಸೇದಲ್ಲ ಅವರು ಗಂಡಸರಲ್ಲ. ಪ್ರೈಸ್ ದ ಲಾರ್ಡ್. ಹೆಣ್ಮಕ್ಳು ಹೇಳ್ತಾರೆ, ಯಾಕ್ರಿ ಸಿಗರೇಟ್ ಸೇದಲ್ವಾ, ಆ ಸ್ಮೆಲ್ ಅವ್ರಿಗೂ ಬೇಕು. ಪ್ರೈಸ್ ದ ಲಾರ್ಡ್. ಅಲ್ಲಿ ನಿಕೋಟಿನ್ ಉಂಟು. ಅದು ದೇಹದ ಒಳವಂಗ ಲಂಗ್ಸನ್ನು ವೀಕ್ ಮಾಡಿ ಲಂಗ್ಸ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್, ಟ್ಯೂಮರ್ಗಳು. ಅದನ್ನು ಹೊಗೆ ಕುಡಿದಂಥ ಹೆಣ್ಣುಮಕ್ಳಿಗೂ ರೋಗಗಳುಂಟು. ಗರ್ಭಾಶಯದ ರೋಗಗಳು, ಬ್ರೆಸ್ಟ್ ಕ್ಯಾನ್ಸರ್ಸ್ಗಳು, ನಾನೇ ಋತುಗಳು. ಆ ರೋಗವನ್ನು ನನ್ನ ಮನೆಯಲ್ಲಿ ಆಡ್ತಾ ಇದ್ದೀನಿ ಅಂತ ಗಂಡನಿಗೂ ಗೊತ್ತಿಲ್ಲ, ಹೆಂಡತಿಗೂ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೋಗವನ್ನು ಪಿಶಾಚಿ ಪ್ರಚೋದಿಸಿ ಕುಟುಂಬಗಳನ್ನು ವಿನಾಶಗೊಳಿಸುವಂಥದ್ದು ರೋಗದ ಮೂಲಗಳು, ಅವಸ್ಥೆಗಳು. ಇದು ದೇವರಿಂದ ಬಂದದ್ದಲ್ಲ. ದೇವರು ಸೃಷ್ಟಿ ಮಾಡುವಾಗ ಪ್ರೀತಿಯಿಂದ ತನ್ನ ಲಕ್ಷಣಕ್ಕೆ, ತನ್ನ ರೂಪಕ್ಕೆ ಸೃಷ್ಟಿ ಮಾಡಿದರು. ರೋಗವನ್ನು ಕೊಡಲಿಲ್ಲ. ರೋಗವನ್ನು ಪಿಶಾಚಿಯ ಬಾಂಧವ್ಯದಿಂದ 7 ರೀತಿಯ ದುಷ್ಟಶಕ್ತಿಗಳು ಕುಟುಂಬದಲ್ಲಿ ಪ್ರವೇಶ ಮಾಡಿ ಡ್ಯಾನ್ಸ್ ಮಾಡ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ. ಯೆಶಾಯ 5:11. ಯೆಶಾಯ 5:11. ಕೆಲವು ವಾಕ್ಯಗಳನ್ನು ನಾನು ತುಂಡು ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ಮಧ್ಯದ ಕೀಳಿನಿಂದ ಮುಂಜಾನೆ ಏಳುವರೆ ಧಿಕ್ಕಾರ, ಅಮಲೇರಿ, ಉನ್ಮತ್ತರಾಗುವಂತೆ ರಾತ್ರಿಯಲ್ಲ ಕುಡಿದು ಕಾಲಹರಣ ಮಾಡುವವರೇ ನಿಮಗೆ ಧಿಕ್ಕಾರ. ಕಿನ್ನರಿ, ವೀಣೆ, ತಬಲ, ಕೊಳಲು, ಮದ್ಯಪಾನ ಇವೇ ಅವರ ದುಂದೌತಣದ ಸೊಬಗು. ಸ್ವಾಮಿಯ ಕಾರ್ಯವನ್ನು ಅವರು ಲೆಕ್ಕಿಸರು. ಕುಂತ್ಕೊಳ್ಳಿ ಸಿಸ್ಟರ್. ಮದ್ಯದ ಗೀಳಿನಿಂದ ಉನ್ಮತ್ತರಾದವರೇ ನಿಮಗೆ ಧಿಕ್ಕಾರ. ಪ್ರೈಸ್ ದ ಲಾರ್ಡ್. ಹಲೋ, ಯಾರು ಪುಣ್ಯಾತ್ಮರು ಕೂಡಲ್ಲ, ಅವರೇ ಪಾಪಿಗಳು. ಚಿಯರ್ಸ್ ಆದ್ರೆ ಮಾತ್ರ ಅವರು ಸ್ವರ್ಗದಿಂದ ಬಂದವರು. ಪ್ರೈಸ್ ದ ಲಾರ್ಡ್. ಬರ್ತ್ಡೇನಲ್ಲಿ, ಡೆತ್ ಡೇನಲ್ಲಿ, ವಿವಾಹದಲ್ಲಿ, ಪರಿಶುದ್ಧ ಕಾರ್ಯದಲ್ಲಿ ಈ ಬಾಟ್ಲಿ ಇಲ್ಲದೇ ಯಾವ ಕಾರ್ಯವನ್ನು ನಡೆಯಲ್ಲ ಅಂದಮೇಲೆ
ಪಿಶಾಚಿನ ಚೇರಲ್ಲಿ ಕೂರಿಸ್ಬಿಟ್ಟೇನೆ ಮ್ಯಾರೇಜ್ ಮಾಡೋದು. ಆಗ ನಿಮ್ಮ ಮನೆಯಲ್ಲಿ ಯಾರು ವಾಸ ಮಾಡ್ತಾರೆ? ಅಲೋ, ಆ ವಿವಾಹದಲ್ಲಿ ಆ ಹೆಣ್ಣು ಗಂಡಿನ ಬಾಂಧವ್ಯದಿಂದ ಹುಟ್ಟುವ ಮಕ್ಕಳು ಯಾರ್ದು? ಹಲೋ ಹಲೋ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಮದ್ಯದ ಗೀಳಿಂದ ಉನ್ಮತ್ತರಾಗಿ ರಾತ್ರಿಯೆಲ್ಲ ಕುಡಿದು ಕಾಲಹರಣ ಮಾಡಿ ಕಿನ್ನರಿ, ವೀಣನೆ, ಕೊಳಲು, ತಬಲ, ಟ್ರಿಬಲ್ ಆರ್ ಒಳಗಡೆ ನುಗ್ಬಿಟ್ರೆ ಎಲ್ಲ ಭೂತಗಳು. ಮುಖ ಒಬ್ಬರು ಕಾಣಲ್ಲ. ಅಲ್ಲಿ ಹೋದವ್ರಿಗೆ ಗೊತ್ತು. ಹೆಣ್ಮಕ್ಳು ಮೋಸ್ಟ್ಲಿ ಹೋಗಿಲ್ಲ. ಗಂಡು ಮಕ್ಳು ಹೋದಾಗ ಗೊತ್ತಾ, ಎಲ್ಲ ಪಿಶಾಚಿ ರೂಪಗಳು, ಕಲರೇ ಚೇಂಜ್ ಆಗಿಬಿಡ್ತದೆ. ಅದು ಒಬ್ರನ್ನೊಬ್ರು ನೋಡಿ ನೆಗಾಡ್ತಾರಲ್ಲೋ, ಡಾರ್ಲಿಂಗ್ ಪಿಶಾಚಿ ಯಾಕೋ ಹಂಗಿದ್ದೀಯಾ ಅಂತ. ಅಲ್ಲಿ ಚೇರ್ಸ್ ಮಾಡಿ ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ಒಂದು ಸೌಂಡ್ ಉಂಟು, ಹಾಡುಂಟು. ದಮ್ಮರೆ ದಮ್ ಮಿಚುಗಾಯ ಗಂ ಬಲ ಸುಬಸ ಹರೇ ಕೃಷ್ಣ ಹರೇ ರಾಮ್. ನಾನು ಹೇಳ್ತೆ ಇಲ್ಲ ವಾಕ್ಯ. ಕಿನ್ನರಿ, ವೀಣೆ, ಕೊಳಲು, ತಬಲ, ತಂತಿಯ ನಾದಗಳ ಮುಂದೆ ನೀನು ಸುರಪಾನ ಮಾಡುತ್ತಿರುವೆ. ನಿನ್ನ ದೇಹದ ಮೇಲೆ ನಿನಗೆ ಜ್ಞಾನವಿಲ್ಲ, ನಿನ್ನ ಚಡ್ಡಿ ಮೇಲೆ ನಿನಗೆ ಜ್ಞಾನವಿಲ್ಲ. ಎಲ್ಲಿ ಬಂದು ಎಲ್ಲಿ ಎದ್ದೇಳ್ತೀವೋ ಒಂದು ಗೊತ್ತಿಲ್ಲ. ಯಾರ ಮನೆಗೆ ನುಗ್ಗಿ ಎಲ್ಲೆಲ್ಲಿ ಕಡಿತೆ ಗೊತ್ತು. ಸೈತಾನನೇ, ಇದು ದುಷ್ಟ ಶಕ್ತಿಯು, ದುರಾತ್ಮನು, ವಂಚಿಸುವ ಆತ್ಮ. ಕುಡಿದು ಮತ್ತನಾಗಿ ಮೋಜು ಮಾಡುವಾಗ ಇನ್ನೂ ಬಾಂಬ್ ಬೀಳಬಾರ್ದು, ಉಲ್ಕಪಾತವಾಗಬಾರ್ದು, ಸುನಾಮಿ ಆಗಬಾರ್ದು, ಪ್ರಕೃತಿ ಉಪಕೋಪ ಆಗಬಾರ್ದು, ಕುಟುಂಬಗಳು ನಾಶವಾಗಬಾರದು, ಮಕ್ಕಳು ಛಿದ್ರವಾಗಬಾರದು, ಕುಟುಂಬದಲ್ಲಿ ರೋಗದ ಬಾಧೆ ಬರಲಾರದು. ಇವೆಲ್ಲವೂ ಸಹ ರೋಗದ ಅವಸ್ಥೆಗೆ ಮೂಲ ಕಾರಣ. ಕುಟುಂಬದಲ್ಲಿ ದೇವರ ಪ್ರೀತಿ ಇಲ್ಲದ ಕಾರಣ ನಿನ್ನ ಕುಟುಂಬದಲ್ಲಿ ಯಾರು ವಾಸಿಸುತ್ತಿದ್ದಾರೆ ಎಂಬುದು ನಿನಗರಿವಿಲ್ಲ. ಅದನ್ನು ನೀನು ಬಿಟ್ಟು ಕೊಡಬೇಕು. ಬಾಟ್ಲಿ ಉಂಟೋ ಸಮರ್ಪಿಸಬೇಕು, ಸಿಗರೆಟ್ ಬೀಡಿ ಉಂಟೋ ಸಮರ್ಪಿಸಬೇಕು, ಹನ್ಸು, ಪಾನ್ ಪರಾಗ್, MTR ಉಂಟೋ ಸಮರ್ಪಣೆ ಮಾಡಬೇಕು. ನೀನು ಒಂದು ತುಂಡು ಸಮರ್ಪಣೆ ಮಾಡಿಕೊಟ್ಟಾಗ ಪ್ರಭು ಆಹ್ಲಾದದಿಂದ ತನ್ನಲ್ಲಿ ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಮಗನೇ, ಮಗಳೇ, ನೀನು ಪಾಪಿ ಎಂದು ಒಪ್ಪಿಕೊಂಡಿದ್ದೀಯಾ, ಇಂದು ನಿನ್ನ ಮನೆ ಉದ್ಧಾರವಾಗುವುದು. ಪ್ರೈಸ್ ದ ಲಾರ್ಡ್. ಸ್ವಾಮಿ ಯೇಸುವೇ, ನನ್ನ ತಲೆಯಿಂದ ಪಾದದವರೆಗೂ ನಿಮಗೆ ವಿರುದ್ಧವಾಗಿ ದಂಗೆ ಎದ್ದು ಪಾಪ ಮಾಡಿದ್ದೇನೆ, ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ಮಂತ್ರತಂತ್ರಗಳು, ಶಕುನ ಶಾಸ್ತ್ರಗಳು, ದುಷ್ಟ ವಿದ್ಯೆಗಳು, ಅಂಧಕಾರ ಶಕ್ತಿಗಳು, ಕತ್ತಲ ಕ್ರಿಯೆಗಳು, ಇವುಗಳಿಗೆ ಒಳಗಾಗಿ ನಾನು ಮಾಟ ಮಂತ್ರಕ್ಕೆ ನಂಬುತ್ತೇನೆ, ಒಳಗಾಗಿದ್ದೇನೆ, ದೇವರನ್ನು ಅನ್ವಯಿಸಿದ್ದೇನೆ. ಸ್ವಾಮಿ ಯೇಸುವೇ, ಈ ಎಲ್ಲವುಗಳನ್ನು ನಿಮ್ಮ ಮುಂದೆ ನಾನು ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ ನಾನು ಸಿದ್ಧನಾಗಿದ್ದೇನೆ ಒಪ್ಪಿಕೊಳ್ಳಲು. ನಿಮ್ಮ ಮುಂದೆ ನಾನು ಬಳಸುವ ವಸ್ತುಗಳನ್ನು ನಾಮಕ ವಸ್ತೆಯಲ್ಲಿ ನಾನು ಇಲ್ಲಿ ಸಮರ್ಪಿಸುವಾಗ ನನ್ನ ಕುಟುಂಬವನ್ನು ಪೂರ್ಣವಾಗಿ ಸ್ವೀಕರಿಸಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮಾಟ ಮಂತ್ರ, ಭೂತ ಪ್ರೇತ ಶಕ್ತಿಗಳು, ದುಷ್ಟಶಕ್ತಿಗಳು ಎಜೆಕಿಯೇಲ್ 19ನೇ ಅಧ್ಯಾಯದಿಂದ ಭಾಳ ದೀರ್ಘವಾಗಿ ಉಂಟು, ವಿಷಯಗಳುಂಟು. ಹಾಗಾಗಿ ಸಮಯವಿಲ್ಲದ ಕಾರಣ ಅದನ್ನೆಲ್ಲವನ್ನು ನೀವೇ ಊಹೆ ಮಾಡಿ, ಶಕುನ ಶಾಸ್ತ್ರಗಳು, ಮಂತ್ರತಂತ್ರಗಳು ಇವುಗಳನ್ನು ತರುವಂಥದ್ದು, ಮೋಡಿ ವಸ್ತುಗಳು, ಕಾಲಿಗೆ ಮತ್ತು ಕುತ್ತಿಗೆಗೆ, ಸೊಂಟಕ್ಕೆ ತಾಯಿತ ಮತ್ತು ದಾರವನ್ನು ಕಟ್ಟುವಂಥದ್ದು. ನಿನ್ನ ದೇಹದಲ್ಲಿ ದಾರವಿದ್ದರೆ, ನಿನ್ನ ದೇಹದಲ್ಲಿ ಒಂದು ವಸ್ತುವಿದ್ದರೆ ನಿನ್ನನ್ನು ಆಳ್ವಿಕೆ ಮಾಡುವುದು ಅದಾಗಿದೆ, ದೇವರಲ್ಲ. ನಿನ್ನ ವಿಶ್ವಾಸವಿರುವುದು ನೀನು ಕಟ್ಟಿರೋ ಕಪ್ಪು ದಾರ, ಕೆಂಪು ದಾರ, ಮಡಿಕೆ ದಾರದಿಂದ, ದೇವರಿಂದಲ್ಲ. ನಿನ್ನ ದಾರ ನಿನ್ನನ್ನು ಆಳ್ವಿಕೆ ಮಾಡ್ತದೆ, ಅದು ಪಿಶಾಚಿಯ ರೂಪಕ. ಸಹೋದರ ಸಹೋದರಿ, ಅವುಗಳನ್ನು ಕಿತ್ತು ನೀನು ಈ ಬಕೆಟಲ್ಲಿ ಹಾಕು, ಇಂದು ನಾನು ಬಿಟ್ಟು ಕೊಡ್ತೇನೆ. ಯಾವ ದಾರವು ನಿನಗೆ ರಕ್ಷಣೆ ಕೊಡಲ್ಲ, ರೋಗದಿಂದ ಬಿಡುಗಡೆ ಕೊಡಲ್ಲ. ಬಿಡುಗಡೆ ಕೊಡುವುದು ನಿನಗೆ ಜೀವ ಕೊಟ್ಟ ದೇವರು ಮಾತ್ರ, ರಕ್ಷಕರು ಮಾತ್ರ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ದೇಹದ ಮೇಲೆ ಅಚ್ಚೆ ಹಾಕಿಸ್ಕೊಳ್ತಕ್ಕಂಥದ್ದು ಪಾಪ. ಅನೇಕರು ಹೆಣ್ಮಕ್ಳು ಅಚ್ಚೆ ಹಾಕಿಸ್ಕೊಂಡಿರ್ತಾರೆ, ಗಂಡು ಮಕ್ಕಳು ಬಾಡಿನಲ್ಲಿ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ. ಪರ್ಮನೆಂಟ್, ಅದು ಸುಟ್ಟ ಮೇಲೆ ಹೋಗೋದು. ಬಾಡಿ ಸುಟ್ಟ ಮೇಲೆ ಅಲ್ಲಿ ತನಕ ಹೋಗಲ್ಲ. ಇದು ಪಿಶಾಚಿಯ ಜೊತೆಲಿ ಒಡಂಬಡಿಕೆ, ಎಂಗೇಜ್ಮೆಂಟ್ ಮಾಡಿಕೊಂಡು ನಾನು ನೀನು ಗಂಡ ಹೆಂಡತಿ ಇರುವಂಥ ವಿವಾಹದ ಒಪ್ಪಂದ. ಹಾಗಾಗಿ
ಇದು ಒಂದು ದುಷ್ಟಕರ. ಈ ರೀತಿ ನಾನಾ ರೀತಿಯ ಶಕುನ ಶಾಸ್ತ್ರಗಳು ಭಾಳ ಕೆಟ್ಟ ಥರವಾದದ್ದು. ಹಾಗಾಗಿ ಆರಾಧನೆಗೆ ಸಿದ್ಧರಾಗುವ ಇನ್ನೂ ಅನೇಕ ಉಂಟು. ಆದರೆ ಈ ಕೆಲವುಗಳನ್ನು ನಾವು ಮನನ ಮಾಡಿಕೊಂಡು ನನ್ನ ದೇಹ ಜೀವ ಆತ್ಮವು ತುಂಬಿಕೊಂಡಿರುವಂಥದ್ದು ಈ ಮುಳ್ಳು ಕಳ್ಳಿಗಳು. ನಾನು ಬಿಸಾಡುವಾಗ ಈ ಮುಳ್ಳು ಕಳ್ಳಿಯನ್ನು ಪ್ರಭು ನನ್ನಿಂದ ಕಿತ್ತು ಹೃದಯವನ್ನು ಸ್ವಸ್ಥ ಮಾಡುತ್ತಾರೆ. ಆಗ ನಾನು ಉತ್ತಮವಾದ ವಾಕ್ಯವನ್ನು ಪಡೆದುಕೊಳ್ಳಲು, ಉತ್ತಮವಾದ ಬೆಳೆಯನ್ನು ಪಡೆದುಕೊಳ್ಳಲು ನಾನು ಸಿದ್ಧನಾಗುತ್ತೇನೆ. ಎದ್ದು ನಿಲ್ಲುವ. ಪರಿಶುದ್ಧವಾದ ಆರಾಧನೆಯ ಸಮಯವಾಗಿದೆ. ಯೇಸು ಪ್ರಭು ರೊಟ್ಟಿಯ ರೂಪದಲ್ಲಿ ಈ ಬಲಿಪೀಠದಲ್ಲಿ ಆಗಮಿಸಿ ಬರುವ ಸಮಯ. ಪ್ರೀತಿಯ ಸಹೋದರ ಸಹೋದರಿ, ಈ ಆರಾಧನೆಯ ಮುಕ್ತಾಯ ತನಕ ದಯಮಾಡಿ ಯಾರು ಹೋಗುವುದು ಬೇಡ. ಪರಿಶುದ್ಧ ಪ್ರಭು ಯೇಸು ಈ ರೊಟ್ಟಿ ರೂಪದಲ್ಲಿ ಬರುವಾಗ ದುಷ್ಟಶಕ್ತಿಗಳಿಗೆ ಇಲ್ಲಿ ನೆಲೆ ಇಲ್ಲ, ಅವು ಹೊರ ಓಡುತ್ತವೆ. ನೀನು ಹೊರಗೆ ಹೋದಾಗ ಅವು ನಿಮ್ಮ ಮೇಲೆ ಬೀಳಲು ಸಾಧ್ಯವಿರಬಹುದು. ಹಿಂದೆ ನಡೆದ ಘಟನೆಗಳುಂಟು. ಈ ಆರಾಧನೆ ಸಮಯದಲ್ಲಿ ಮುಕ್ತಾಯದವರು ನಿಮ್ಮ ಮಕ್ಕಳನ್ನು ಹೊರಗೆ ಕಳಿಸೋದು ಬೇಡ. ನೀವು ಯಾವ ಕಾರಣಕ್ಕೂ ಹೋಗೋದು ಬೇಡ. ಪೂರ್ಣವಾಗಿ ಭಾಗವಹಿಸಿ ಒಂದು ಬಿಡುಗಡೆಯ ಮತ್ತು ಸಮರ್ಪಣೆಯ ಸರೆಂಡರ್ ಇದರ ನಿಮ್ಮನ್ನು ಒಪ್ಪಿಸಿಕೊಡಲು ಸಿದ್ಧನಾಗು. ನೀನು ನಿನ್ನ ಕುಟುಂಬವು ಪ್ರಭುವಿನ ಮಗನಾಗಿ ಮಗಳಾಗುವಂಥ ಜೀವಿಸುವ ಫಲವನ್ನು ಪಡೆದುಕೊಳ್ಳುವೆ. ಆರಾಧನೆ ವೇಳೆಯಲ್ಲಿ ಪ್ರಭು ಬರುವಾಗ ಎಲ್ಲರೂ ಮೊಣಕಾಲೂರಿ ಪ್ರಭುವನ್ನು ಸ್ವೀಕರಿಸುವ. ದೇವರೇ, ಇದು ದೇವ. ಯೋಹಾನನು ಸ್ವರ್ಗದ ದೃಶ್ಯವನ್ನು ಕಂಡಾಗ ಬೋರುಲು ಬಿದ್ದುಕೊಂಡ. ನಾನು ನಿಮ್ಮನ್ನು ನೋಡಲು ಯೋಗ್ಯನಲ್ಲ, ಪಾಪದ ಕಣ್ಣುಗಳಿಂದ ನೋಡುತ್ತಿದ್ದೇನೆ, ನಿಮಗೆ ಸಾಷ್ಟಾಂಗವೆರಗುತ್ತೇನೆ, ಮೊಣಕಾಲು. ಯೇಸುವೇ ಬಾರೋ, ನನ್ನ ದೇವರೇ, ನನ್ನ ದೇವರೇ. ಯೇಸುವೇ ಬಾರೋ, ಯೇಸುವೇ, ಯೇಸುವೇ ಬಾರೋ, ಅಪ್ಪ ಯೇಸುವೇ. ಬೇಗ ಬಾ, ಬೇಗ ಬಾ, ನನ್ನ ಜೀವನೋ ಬೇಗ ಬಾ, ಇಳಿದು ಬಾ, ನನ್ನ ಜೀವನೋ. ಪ್ರಭುವನ್ನೇ ನೋಡುವ. ಇದು ನಿನಗೆ ಜೀವ ಕೊಟ್ಟ ದೇವರು, ದೇಹ ಕೊಟ್ಟ ದೇವರು, ಆತ್ಮ ಕೊಟ್ಟ ದೇವರು. ನಿನ್ನನ್ನು ಕರೆದವರು ಇವರೇ. ಬೇಗ ಬಾ, ಬೇಗ ಬಾ, ನನ್ನ ಜೀವನೋ ಬೇಗ ಬಾ, ಇಳಿದು ಬಾ, ನನ್ನ ಜೀವನೋ.
ಕೂಗಿ ಕೂಗಿ ಯೇಸುವೇ 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 ಬಾ ಯೇಸುವೇ ಬಾ ಯೇಸುವೇ ನನ್ನಲ್ಲಿ ಬಾ ಯೇಸುವೇ 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 ಬಾರೋ ಯೇಸುವೇ ಯೇಸುವೇ ಬಾರೋ ಬಾಬಾ ಯೇಸುವೇ ಬಾರೋ ಯೇಸುವೇ ಕರೆಯಿರಿ. ಯೇಸುವನ್ನು ಕೂಗಿ ಕರೆದು ನಾವು ಯೇಸುವಿನಲ್ಲಿ ಒಂದಾಗುವ ಸಮಯವಾಗಿದೆ ಇದು. ಯೇಸುವನ್ನು ಕರೆಯಿರಿ. ಯೇಸು ಎಂಬ ನಾಮದಿಂದ ನಮಗೆ ಬಿಡುಗಡೆ. ಆ ಯೇಸುವನ್ನು ನಾವು ಕರೆಯಿರಿ. ಇದಾಗಿದೆ ಸಮಯ. ಯೇಸುವನ್ನು ಕೂಗಿ ಕರೆಯುವ ಸಮಯ. ಯೇಸುವೇ 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 ಕರೆಯಿರಿ. ಯೇಸುವನ್ನು ಕರೆಯುವ ಸಮಯವಾಗಿದೆ ಇದು. ಕರೆದವರೆಗೆ ಹತ್ತಿರದಲ್ಲಿ ಬಂದು ಯೇಸು ಪ್ರಭು, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನಗಾಗಿ ಏನು ಮಾಡಬೇಕು? ಯೇಸು ಪ್ರಭು ನಮ್ಮ ಮಧ್ಯದಲ್ಲಿ ಒಬ್ಬೊಬ್ಬರ ಬಳಿ ನಡೆದು ಬರುವ ಸಮಯವಾಗಿದೆ ಇದು. ಕರೆಯಿರಿ, ಯೇಸುವನ್ನು ಕರೆಯಿರಿ. ಯೇಸುವೇ 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 ಬಾರೋ ಬೇಗ ಬಾ, ಈಗ ಬಾ ನನ್ನ ಜೀವದೋ, ಬೇಗ ಬಾ ಈಗ ಬಾ ನನ್ನ ಗಾಯದೋ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ರೊಟ್ಟಿ ರೂಪದಲ್ಲಿರುವ ಪ್ರಭು ಯೇಸುವನ್ನ ನಿನ್ನ ಕಣ್ಣು ತುಂಬ ನೋಡು. ಮಾನವನ ದುಡಿತದ ಶ್ರಮದ ಫಲ ಲಕ್ಷಾಂತರ ಗೋಧಿಯ ಕಾಳುಗಳ ಕುಟ್ಟಿ ಪುಡಿ ಮಾಡಿ ನಾದಿ ಒಂದು ಸುಂದರವಾದ ರೊಟ್ಟಿಯಲ್ಲಿ ಇಂದು ಯೇಸು ನುಡಿತಿದ್ದಾರೆ. ಯೋಹಾನ 6:51, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಇದು ಸ್ವರ್ಗವನ್ನು ತೆರೆದು ತನ್ನ ಮಕ್ಕಳ ಮಧ್ಯೆ ಇಳಿದು ಬಂದಿರುವಂಥ ಯೇಸುವನ್ನು ನೋಡಿ ತುಂಬಿಕೋ. ನಿನ್ನ ಆತ್ಮದ ಕಣ್ಣುಗಳಿಂದ ಪ್ರಭು ಯೇಸುವನ್ನು ನೋಡು. ನಿನಗೆ ಭಯವಿಲ್ಲ, ದೈವ ಭಯವಿಲ್ಲ. ಭಯ ನನಗರಿವಿಲ್ಲದೆ ನೀನು ಅವಿತುಕೊಂಡು ಬೇಡವಾದ ಎಲ್ಲ ಕಾರ್ಯಗಳು ನೀನು ಮಾಡುವಾಗ ನೀನು ನನ್ನ ಮುಂದೆ ನಾಚಿಕೊಳ್ಳಲಾರಿಯ? ಈ ಪ್ರಶ್ನೆಗೆ ನಮ್ಮಿಂದ ಏನು ಉತ್ತರ ಕೊಡಲು ಸಾಧ್ಯವಾಗಿತ್ತು? ಅಶುದ್ಧಾತ್ಮನು ಪರಿಶುದ್ಧನಾದ ದೇವರ ಮುಂದೆ ನಿಲ್ಲುವುದು ಹೇಗೆ ಸಾಧ್ಯ? ನಮಗೊಂದು ಭಯವಿರಲಿ. ಎಲ್ಲರೂ ಈ ಪ್ರಭುವಿನ ಮುಂದೆ ಸಾಧ್ಯವಾದರೂ ಸಾಷ್ಟಾಂಗವರೆಗೆ ಅಡ್ಡ ಬಿದ್ದು ನಮ್ಮ ಪೂರ್ಣವಾಗಿ ಕುಟುಂಬವನ್ನು ಒಪ್ಪಿಸಿಕೊಡುತ್ತಾ, ಇದು ದೇವರೇ, ನಿಮ್ಮ ಮುಂದೆ ನಾನು ಬಿದ್ದುಕೊಂಡಿದ್ದೇನೆ ಸ್ವಾಮಿ, ನನ್ನನ್ನು ತಗ್ಗಿಸಿಕೊಂಡಿದ್ದೇನೆ, ನನ್ನನ್ನು ಪೂರ್ಣವಾಗಿ ತೊಳೆದು ಶುದ್ಧೀಕರಿಸಿರಿ, ನಾನು ಪಾಪಿ ಎಂದು ಒಪ್ಪಿಕೊಂಡು ನಿಮಗೆ ಇಷ್ಟವಿಲ್ಲದ ಎಲ್ಲ ಮುಳ್ಳು ಕಳ್ಳಿಗನ್ನು ಕೀಳಲು ಅನುಮತಿಸುತ್ತಾ ಅವುಗಳನ್ನು ನಾನು ಸಮರ್ಪಿಸಿಕೊಡ್ತಿದ್ದೇನೆ. ಎಲ್ಲರೂ ಅಡ್ಡ ಬೀಳುವ. ಈ ರೊಟ್ಟಿಯಲ್ಲಿ ನಿನ್ನ ನೋಡುವ ನನ್ನ ಕಣ್ಣನ್ನು ತೆರೆಸಿರಿ. ಯೇಸುವೇ ಯೇಸುವೇ ಯೇಸುವೇ. Hallelujah, 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 hallelujah. ಯೇಸು 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 ಯೇಸುವೇ. ಎಲ್ಲರೂ ಮೌನವಾಗಿ ಎದ್ದು ಮೇಲೆ ನಿಲ್ಲುವ. ನಮ್ಮನ್ನು ಪೂರ್ಣವಾಗಿ ಪ್ರಭುವಿಗೆ ಬಿಟ್ಟು ಕೊಡುವ ಪರಿಶುದ್ಧವಾದ ಸಮಯ. ಪಾಪದ ಸ್ವಭಾವದ ಪಾಪದ ಆಲೋಚನೆಗಳು, ಪ್ರಕ್ರಿಯೆಗಳು ನನಗರಿವಿಲ್ಲದೆ ನನ್ನ ವ್ಯಾಮೋಹ, ದೈಹಿಕ ವ್ಯಾಮೋಹ,
ಕಣ್ಣುಗಳಿಂದ ಕಾಣುವಂಥದ್ದು, ನೋಡುವಂಥದ್ದು, ಸೃಷ್ಟಿಯ ನೋಡುವಂಥದ್ದು, ಬಯಸುವಂಥದ್ದು. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ತುಂಬಿಕೊಂಡಂಥ ನನ್ನ ದೇಹ ಪಾಪದ ಗುಡಾರವಾಗಿದೆ. ನನ್ನ ಬಾಯಿನ ಮೂಲಕವಾಗಿ ಹೊಗಳುವ ಮತ್ತು ತೆಗಳುವ ಎಲ್ಲ ಆಶೀರ್ವಾದ ಶಾಪಗಳ ತುಂಬಿದ ಈ ನಾಲಿಗೆಯ ಮೂಲಕವಾಗಿ ಬೆಳಗ್ಗೇಳುವಾಗ ನೀನು ಸ್ತುತಿಸುತ್ತೀಯೋ ಶಪಿಸುತ್ತೀಯೋ? ಪಾಪದ ಗೂಡಾದ ಈ ನಾಲಿಗೆಯ ಮೂಲಕವಾಗಿ ನೀನು ಪೂರ್ಣವಾಗಿ ತುಂಬಿಕೊಂಡಿರುವುದನ್ನು ನೆನಪಿಗೆ ತಂದುಕೋ. ದೇವರನ್ನು ಆರಾಧಿಸುವ ಸ್ತುತಿಸುವ ಈ ಬಾಯಿಂದ ನಿನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗ, ನೆರೆಯವರು, ಬಂಧುಗಳು ಎಲ್ಲರನ್ನ ನೀನು ಶಪಿಸುವಂಥದ್ದು, ತೆಗಳುವಂಥದ್ದು, ಕೆಟ್ಟ ಭಾಷೆಗಳನ್ನು ಬಳಸುವಂಥದ್ದು ಈ ಬಾಯಿ. ಹಾಗಾದರೆ ಪ್ರಭುವನ್ನು ಸ್ವೀಕರಿಸಲು ಈ ಬಾಯಿಗೆ ಯೋಗ್ಯತೆ ಉಂಟು? ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯನ್ನು ಬಿಡು ಎಂಬುದಾಗಿ ಬೋಧಿಸುತ್ತಾರೆ. ಹಾಗಾದರೆ ನನ್ನ ನೀಚ ಸ್ವಭಾವಗಳ ಮೂಲಕ ನಾನು ಪಾಪದ ಕೂಪವಾದರೆ ದೇವರೇ, ನನ್ನಿಂದ ನೀವು ತೆಗೆಯಲು ನನ್ನನ್ನು ಸಿದ್ಧಗೊಳಿಸಿರಿ. ಪ್ರೀತಿಯ ಸಹೋದರ ಸಹೋದರಿ, ಇದು ಒಂದು ಪರಿಶುದ್ಧ ಸಮಯ. ನಾವು ಯಾರೂ ನೀತಿವಂತರಲ್ಲ. ಎಲ್ಲರೂ ಪಾಪ ಮಾಡಿ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡು ದೇವರ ನ್ಯಾಯ ವಿಚಾರಣೆ ಮುಂದೆ ಕೈಕಟ್ಟು ನಿಂತ ಪಾಪಿಗಳು. ಒಂದು ದಿನ ಈ ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕಾಗುತ್ತದೆ. 1 ಥೆಸಲೋನಿಕ 5:23, ದೇಹ, ಜೀವ, ಆತ್ಮಗಳ ಮುಂದೆ ಹೇಗಿದೆ ಎಂಬುದನ್ನು ಅವರು ಲೆಕ್ಕ ಕೇಳುವಾಗ ಎಲ್ಲವನ್ನು ಒಪ್ಪಿಸಬೇಕಾಗಿ ನಿಲ್ಲುವುದಕ್ಕೆ ಮುನ್ನ ಆ ದೇಹ, ಜೀವ, ಆತ್ಮಗಳನ್ನು ಮಲಿನತೆಯಿಂದ ತೊಳೆದುಕೊಳ್ಳುವಂಥ ಪರಿಶುದ್ಧ ಸಮಯ ತೊಳೆದುಕೋ. ನಿನ್ನ ದೇಹದಲ್ಲಿರುವಂಥ ಕುತ್ತಿಗೆ, ಮಕ್ಕಳಲ್ಲಿರುವಂಥ ಕುತ್ತಿಗೆ, ಸೊಂಟ, ಕಾಲು, ಕೈಗಳು, ರೋಗದ ಬಾಧೆಗಾಗಿ ಕಟ್ಟಿದ ಕಪ್ಪು ದಾರ, ಕೆಂಪು ದಾರ ಇದ್ದರೆ ತುಂಡು ಮಾಡಿ ಪ್ರಭುವಿನ ಮುಂದೆ ನೀನು ಬಿಸಾಡು. ಪಾಪದ ಸ್ವಭಾವಗಳನ್ನು ನೀನು ಬರೆದಿಟ್ಟುಕೊಂಡಿದ್ದರೆ ಬಂದು ಸಮರ್ಪಿಸು. ಈ ಪಾಪವನ್ನು ನಿಮ್ಮ ಪಾದಕ್ಕೆ ನಾನು ಸಮರ್ಪಿಸುತ್ತಿದ್ದೇನೆ, ಇಂಥ ನೀಚ ಕೃತ್ಯಕ್ಕೆ ನಾನು ತುತ್ತಾಗುವುದಿಲ್ಲವೆಂದು ನೀನು ಒಪ್ಪಿಕೊಳ್ಳುವಂಥ ಪ್ರಕ್ರಿಯೆ ಇದು. ಬೀಡಿ ತುಂಡುಗಳು, ಸಿಗರೇಟ್ ತುಂಡುಗಳು, ಹನ್ಸು, ಪಾನ್ ಪರಾಗ್ ತುಂಡುಗಳು, ಒಂದು ತುಂಡು ನೀನು ಇಲ್ಲಿ ಮುಂದೆ ಸಮರ್ಪಣೆ ಮಾಡುವಾಗ ನೀನು ಪೂರ್ಣವಾಗಿ ಬಿಡುಗಡೆಯನ್ನು, ವಿಮೋಚನೆ ಪಡೆದುಕೊಳ್ಳುವಿ. ನಿನ್ನ ಮನೆಯು ಆದರ್ಶ ದೇವರ ಮಕ್ಕಳ ಕುಟುಂಬವಾಗಿ ಮಾರ್ಪಡುವುದು ಇಲ್ಲವೇ? ನೀನು ಕಟ್ಟಿಕೊಂಡಂಥ ಬುದ್ಧಿಯು ಸಾಕ್ಷಿಯಾಗಿ ನಿನಗೆ ಹಿಂದಿರುಗುವಾಗ ಅದು ನಿನ್ನನ್ನು ಬೇಟೆಯಾಡುತ್ತದೆ. ಯೆರೆಮೀಯ 2:19. ನಾನು ನಿನ್ನನ್ನು ದಂಡಿಸುವುದಿಲ್ಲ, ನೀನು ಮಾಡಿದ ಪಾಪಕೃತ್ಯಗಳೇ ನಿನ್ನನ್ನು ದಂಡಿಸುತ್ತವೆ. ಸಂಖ್ಯಾಕಾಂಡ 32:23 ನೋಡುವಾಗ ನೀನು ಮಾಡಿದ ಪಾಪವು ಬೆನ್ನಟ್ಟಿ ನಿನ್ನನ್ನು ಹೊಡೆಯುವ ತನಕ ಅದಕ್ಕೆ ನೆಮ್ಮದಿ ಇಲ್ಲ. ಪಾಪವು ಕ್ರೂರವಾದದ್ದು ಪ್ರಿಯರೇ. ಇದೊಂದು ಸಮಯ. ಈ ಅಭ್ಯಾಸವುಳ್ಳವರು ದಯಮಾಡಿ ಪ್ರಭುವಿನ ಮುಂದೆ ಯಾಚಿಸಿದ್ದೇನೆ, ಈ ಒಂದು ಬಕೆಟಲ್ಲಿ ಪ್ರಭುವಿನ ಮುಂದೆ ಸಮರ್ಪಿಸಿ. ಮಂತ್ರತಂತ್ರದ ದಾರಗಳು, ಶಕುನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು, ಬೀಡಿ, ಸಿಗರೇಟ್ಗಳು, ಹನ್ಸು, ಪಾನ್ ಪರಾಗ್, ಜರ್ದ, ಒಂದು ವೇಳೆ ಒಂದು ವಾರದಲ್ಲಿ ವ್ಯವಹಾರಕ್ಕಾಗಿ ತಂದಿರುವಂಥ ಬಾಟ್ಲಿಗದ್ದ ಪಕ್ಷದಲ್ಲಿ, ಪಾಕೆಟ್ ಇದ್ದ ಪಕ್ಷದಲ್ಲಿ, ಬಿಡುವಿನ ಸಂದರ್ಭದಲ್ಲಿ ಪೀಠದಲ್ಲಿ ತಂದಿಟ್ಟು ನೀನು ಪರಿಶುದ್ಧನಾಗಿ ಜೀವಿಸು. ಇದು ದೇವರು ಕೊಟ್ಟಿರುವಂಥ ಅಮೂಲ್ಯವಾದ ಸಮಯ. ಮತ್ತೊಂದು ಅವಕಾಶಗಳು ಸಿಗದಿರಬಹುದು ಜೀವನದಲ್ಲಿ. ಈ ದೇಹದಲ್ಲಿ ಜೀವ ಇರುವಾಗಲೇ ದೇವರು ಕೊಟ್ಟಿರುವ ಒಪ್ಪಂದ ಜೊತೆಯಲ್ಲಿ ನೀನು ಒಪ್ಪಂದವನ್ನು ಮಾಡಿಕೊಂಡು ಅವರ ಮುಂದೆ ನೀನು ಎರಗು ಬಿಟ್ಟುಕೊಡು. 2 ನಿಮಿಷಗಳ ಕಾಲ ಸಮಯ ಉಂಟು. ಚಿಂತಿಸಿ ಇಂದು ಮುಂದೆ ನೋಡುವುದು ಬೇಡ. ನೀನು ಪಾಪಿ ಎಂದು ನೀನು ನನ್ನ ಮುಂದೆ ಒಪ್ಪಿಕೊಳ್ಳೋದಾದರೆ ಸ್ವರ್ಗದಲ್ಲಿರುವ ನನ್ನ ತಂದೆಯ ಜೊತೆಯಲ್ಲಿ ನೀನು ನನ್ನ ಮಗನೆಂದು, ಮಗಳೆಂದು ಒಪ್ಪಿಕೊಳ್ಳುತ್ತೇನೆ. ನೀನು ನನ್ನ ಮಗನು, ಮಗಳೆಂದು ಒಪ್ಪಿಕೊಂಡರೆ ನನ್ನ ವಾಕ್ಯವನ್ನು ನೀನು ಆಲಿಸು. ನೀನು ಒಪ್ಪಿಕೊಂಡರೆ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ಇದೋ ನಿನ್ನ ಮಗ, ಇದೋ ನನ್ನ ಮಗಳು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಹೃದಯವನ್ನು ಬಿಚ್ಚಿ ಏಸು ನುಡಿಯುತ್ತಾರೆ, ಪ್ರೀತಿಯ ಸಹೋದರ ಸಹೋದರೇ, ಒಬ್ಬರ ಮುಖವನ್ನು ಒಬ್ಬರು ನೋಡುವುದು ಬೇಡ. ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ಕಳ್ಳ ವಸ್ತುಗಳುಂಟು. ಈ ದೇಹದ ದುರಿಚ್ಛೆಯ ಫಲಗಳು ನಮ್ಮಲ್ಲುಂಟು. ನೀನು ಬಿಟ್ಟುಕೊಡು, ಸಮರ್ಪಿಸು. ಸರೆಂಡರ್ ಯುವರ್ ಸೆಲ್ಫ್. ಇದು ಅಮೂಲ್ಯವಾದ ಸಮಯ. ದೇವರು ನಮಗಾಗಿ ಕರೆದಿರುವುದು ಇದಕ್ಕಾಗಿ.
ನಾವು ಸಮರ್ಪಿಸಿಕೊಳ್ಳಲಾರದ ಪಕ್ಷದಲ್ಲಿ ಈ ಧ್ಯಾನದಲ್ಲಿ ನಮಗೆ ಪರಿಪೂರ್ಣವಲ್ಲ, ಅಪೂರ್ಣ. ಸಮರ್ಪಣಯ ಯೇಸುವೇ, ಸಮಯವಾಯಿತು. ಈ ತುಂಡು ಗೀತೆಯ ಸಾಲುಗಳಲ್ಲಿ ನೀವು ಸಮರ್ಪಿಸಿ. ಸಮರ್ಪಿಸಿರಿ ಸಕಲವಾ ನನ್ನ ದೇವರೇ, ನನ್ನ ದೇವರೇ, ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಸಮರ್ಪಣೆಯ ಸಮಯವಾಯಿತು. ಎಲ್ಲರೂ ಎದ್ದು ನಿಲ್ಲುವ. ಸಮರ್ಪಿಸಿರಿ ಸಕಲವಾ ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಯೇಸುವನ್ನು ನೋಡಿ ಒಮ್ಮೆ ಪೂರ್ಣವಾಗಿ ಕಣ್ಣುಗಳನ್ನು ಮುಚ್ಚು. ನಿನ್ನ ಅಂತರಂಗದ ಆತ್ಮದ ಕಣ್ಣುಗಳಿಂದ ಪ್ರಭುವನ್ನು ನೀನು ಯಾಚಿಸು, ಧ್ಯಾನಿಸು. ಅವರು ನಿನ್ನನ್ನು ಕಂಡು ಮುಗುಳ್ನಗುತ್ತಿದ್ದಾರೋ, ಅಳುತ್ತಿದ್ದಾರೋ, ವೇದನೆಯ ಶಿಲುಬೆಯನ್ನು ಹೊರುತ್ತಿದ್ದಾರೋ, ತಲೆಗೆ ಮುಳ್ಕಿರ ಉಂಟೋ, ದೇಹದಲ್ಲಿ ಗಾಯಗಳು ಬಾಸಿಂಡೆ ಉಂಟೋ. ಪೇತ್ರನ ಜೊತೆಯಲ್ಲಿ ನುಡಿದರು, ನಾನು ಮತ್ತೊಮ್ಮೆ ಶಿಲುಬೆಯನ್ನು ಹೊರಬೇಕು ಎಂದು ನುಡಿದರು. ನೀನು ಯಾವ ಪ್ರಶ್ನೆಯನ್ನು ಪ್ರಭುವಿನ ಕೇಳುತ್ತೀಯಾ, ಹೇಗೆಂದು ಉತ್ತರ ಕೊಡುತ್ತೀಯಾ? ಈಗ ಸಮರ್ಪಿಸಿಕೊಳ್ಳಲು ಸಿದ್ಧರಾಗುವ. ತಲೆಯಿಂದ ಪಾದದವರೆಗೂ ದೇವರು ಕೊಟ್ಟಂಥ ಅಂತರಿಂದ್ರಿಯಗಳು, ಪಂಚೇಂದ್ರಿಯಗಳು, ಇದು ನಮ್ಮ ಸೊತ್ತಲ್ಲ, ಈ ದೇವರು ಕೊಟ್ಟ ಸೊತ್ತು. ಅವರ ಪ್ರೀತಿಯ ಮಗ, ಮಗಳು. ಪರಿಶುದ್ಧ ಜೀವಿತವನ್ನು ಕೊಟ್ಟ ದೇವರ ಮುಂದೆ ನಾನು ಪಾಪವನ್ನು ಹೊತ್ತ ಪಾಪಿಯ ರೂಪದಲ್ಲಿ ನಾನು ಬಂದು ನಿಂತುಕೊಂಡಿದ್ದೇನೆ. ಪ್ರಭುವೇ, ಇದು ದೇವ, ನಿಮ್ಮ ಚೆಲ್ಲಲ್ಪಟ್ಟಂಥ ಪರಿಶುದ್ಧ ರಕ್ತದಿಂದ ನನ್ನನ್ನೊಮ್ಮೆ ತೊಳೆಯಿರಿ. ಎರಡು ಕರಗಳನ್ನು ಚಾಚಿ ಪ್ರಭುವಿನ ಮುಂದೆ ಯಾಚಿಸುವ. ತೆರೆದಿಟ್ಟ ಕರಗಳು, ಎರಡು ಕರಗಳನ್ನು ಯಾಚನಾ ರೂಪದ ತರದಲ್ಲಿಟ್ಟು ನಾ ಪ್ರಭುವನ್ನು ಕೇಳುತ್ತಿದ್ದೇವೆ, ಯಾಚಿಸುತ್ತಿದ್ದೇವೆ. ಯೇಸುವೇ, ಶಿಲುಬೆಯಲ್ಲಿ ಜಡಿಯಲ್ಪಟ್ಟಾಗ ನಿಮ್ಮ ಕರಗಳು ಓಳಾದವು. ಆ ಮೊಳೆಗಳಲ್ಲಿ ಜಡಿಯಲ್ಪಟ್ಟಾಗ ಉಂಟಾದ ಗಾಯದ ಮೂಲಕವಾಗಿ ನಾನು ಭಿನ್ನಯಿಸುತ್ತಿದ್ದೇನೆ. ಸ್ವಾಮಿ, ನನ್ನ ಪಾಪದ ಮೂಲವೇ ನಿನ್ನ ಕೈಗಳಿಗೆ ಗಾಯವಾಯಿತು. ಕಾರಣವೇನೆಂದರೆ ನಾನು ಹುಟ್ಟಿನಿಂದ, ತಾಯಿಯ ಗರ್ಭದಿಂದ ಈವರೆಗೂ ನನ್ನ ಕೈಗಳು ಪಾಪಗಳು. ವಂಚನೆ, ವ್ಯಭಿಚಾರ, ಮೋಸ, ಕಳ್ಳತನ, ಅಸಹ್ಯ ವಸ್ತುಗಳು, ಮದ್ಯಪಾನ, ಧೂಪಪಾನ, ಮಾಟ, ಮಂತ್ರ, ಮತ್ತೊಬ್ಬರನ್ನು ಒಡೆಯುವಂಥದ್ದು, ಕಳ್ಳತನ, ಮತ್ತೊಬ್ಬರಿಂದ ಮೋಸ ಮಾಡುವಂಥದ್ದು, ಬಡ್ಡಿ ವ್ಯವಹಾರ, ವಂಚನೆ, ಇವುಗಳ ಮೂಲಕ ನನ್ನ ಪಾಪ ತುಂಬಿದ ಕರಗಳನ್ನು ಶಿಲುಬೆಯಲ್ಲಿ ಜಡಿಯಬೇಕಾಗಿತ್ತು. ಆದರೆ ಯೇಸುವೇ, ನನ್ನ ಪರವಾಗಿ ನೀವೇ ನಿಮ್ಮ ಕರಗಳನ್ನು ಚಾಚಿ ಶಿಲುಬೆಯಲ್ಲಿ ಜಡಿಸಿಕೊಂಡಾಗ ನನ್ನ ಕೈಗಳಿಗೆ ವಿಮೋಚನೆ ಆಯಿತು ದೇವ. ಅದಕ್ಕಾಗಿ ಈ ಪರಿಶುದ್ಧ ಈ ಕೈಗಳ ರಕ್ತವನ್ನು ಚಿಮುಕಿಸಿ ನನ್ನ ಕೈಗಳನ್ನು ತೊಳೆಯಿರಿ ಎಂದು ಸಮರ್ಪಿಸಿ ಕೇಳುವ. ಪ್ರಭುವೇ, ನನ್ನ ಕೈಗಳನ್ನು ತೊಳೆಯಿರಿ. ಯೇಸುವೇ, 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 ಮುಳ್ಕಿರೀಟ ತೊಡಿಸಿದ ನಿನ್ನ ಶಿರಸಿಗೆ ತಾಗಿ
ನನ್ನ ಈ ಶಿರವನ್ನು ನಾನೀಗೋ ಅರ್ಪಿಸುವೆ. ಎರಡು ಕರಗಳನ್ನು ತಲೆ ಮೇಲಿಟ್ಟು, ನಿನ್ನ ತಲೆ ಮೇಲಿರುವಂಥದ್ದು ನಿನ್ನ ಕೈಯಲ್ಲ, ಅದು ಪ್ರಭುವಿನ ಕರಗಳು. ಮೂಳೆಯು ಜಡಿದ ಕರಗಳಿಗೆ ಸೇರಿಸಿ ನನ್ನ ಈ ಕರಗಳು ನಾನೀಗೋ ಅರ್ಪಿಸುವೆ. ನನಗಾಗಿ ಚಟಿಯೇಟುದಿಂದ ನನ್ನ ಪಾಪಕ್ಕಾಗಿ ಶಿಲುಬೆಗೇರಿದವನೇ ಅಯ್ಯ, ಸಮರ್ಪಣೆ ಮಾಡುವೆ, ಸಮರ್ಪಣೆ ಮಾಡುವೆ ನಾನಿಗೂ. ನನ್ನ ಕರಗಳು ನಾನಿಗೂ ಅರ್ಪಿಸುವೆ. ಹಲ್ಲೆಲೂಯ 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 ಹಲ್ಲೆಲೂಯ. ಸ್ವೀಕರಿಸು ಹಲ್ಲೆಲೂಯ ಹಲ್ಲೆಲೂಯ ನನ್ನ ಈ ಕರಗಳು ಸ್ವೀಕರಿಸು ಯೇಸುವೇ. ಕಟ್ಟುಗಳು ಬಂಧನಗಳ ಮುರಿಯಲಿ, ಶಾಪಗಳು ಮುರಿಯಲಿ, ಬಾಧೆಗಳು ಮುರಿಯಲಿ. ಯೇಸುವೇ ಯೇಸುವೇ ಯೇಸುವೇ. ಎರಡು ಕರಗಳನ್ನ ಮುಖದ ಮೇಲಿಟ್ಟು ಧ್ಯಾನಿಸುವ. ಇದು ದೇವರೇ, ಲೋಕವನ್ನು ದೃಷ್ಟಿಸಿ ನಿಮ್ಮನ್ನು ಆರಾಧಿಸಲು, ಸೃಷ್ಟಿಯನ್ನು ಕಂಡು ನಿಮ್ಮನ್ನು ಕೊಂಡಾಡಲು, ನಿಮ್ಮನ್ನು ಮಹಿಮೆಪಡಿಸಲು ಜೀವಿತ ಅವಧಿಯಲ್ಲಿ ಕೊಟ್ಟಂಥ ಈ ಕಣ್ಣುಗಳ ಮೂಲಕ ಕೆಟ್ಟವುಗಳನ್ನೇ ನೋಡಿ ಕೆಟ್ಟದನ್ನೇ ಪಡೆದುಕೊಂಡಿದ್ದೇನೆ. ವಂಚನೆ, ಮೋಸ, ವ್ಯಭಿಚಾರದ ದುರಾಸೆಗಳು, ಈ ಲೋಕದಲ್ಲಿ ಬೇಡವಾದವುಗಳನ್ನು ಬಯಸಿ ಈ ಕಣ್ಣಿನ ಮೂಲಕ ನಾನು ಪಾಪ ಕಟ್ಟಿಕೊಂಡಿದ್ದೇನೆ. ವೇದ ವಾಕ್ಯಗಳನ್ನು ನೋಡಿ ಧ್ಯಾನಿಸಬೇಕಾದ ಕಣ್ಣುಗಳ ಮೂಲಕ ಕೆಟ್ಟ ಕಾದಂಬರಿಗಳು, ಕೆಟ್ಟ ವಸ್ತುಗಳು, ವಿಶೇಷವಾಗಿ ಮೊಬೈಲ್ಗಳಲ್ಲಿ ಬರುವಂಥ ಇಂಟರ್ನೆಟ್ ಮೂಲಕವಾಗಿ ಪಾಪದ ದೋಷಗಳು, ಈ ಕಣ್ಣಿನ ಮೂಲಕ ಹಗಲು ರಾತ್ರಿ ಪಾಪವನ್ನು ಕಟ್ಟಿಕೊಂಡು ನಾನು ದ್ರೋಹವಾಗಿದ್ದೇನೆ. ಇದೋ ನನ್ನ ಬಾಯಿನ ಮೂಲಕವಾಗಿ, ಈ ಬಾಯಿನ ಮೂಲಕವಾಗಿ ಮದ್ಯಪಾನ, ಧೂಮಪಾನ, ಕುಡಿತ ಮತ್ತದನಿಂದ ಎಷ್ಟೆಲ್ಲ ಕುಡಿದೆ ತಿಂದೆ. ಇದು ನೀವು ಕೊಟ್ಟ ದೇವಾಲಯವನ್ನು ನಾನು ವಿನಾಶದ ಅಂಚಿಗೆ ನೂಕಿದ್ದೇನೆ. ಈ ಘೋರವಾದ ಪಾಪಗಳನ್ನು ಸ್ವಾಮಿ ಯೇಸುವೇ, ನಿಮ್ಮ ಪರಿಶುದ್ಧ ಕಲ್ವಾರ ರಕ್ತ ತೊಳೆದು ನನ್ನನ್ನು ಶುದ್ಧೀಕರಿಸಿರಿ, ನವೀಕರಿಸಿರಿ ಎಂದು ಪ್ರಭುವಿನ ರಕ್ತದಿಂದ ತೊಳೆಯಲು ಭಿನ್ನಯಿಸುವ. ಯೇಸುವೇ ಯೇಸುವೇ, ನನ್ನ ದೇವರೇ, ನನ್ನ ದೇವರೇ, ನನ್ನ ಜೀವವು ನಾನಿಗೂ ಅರ್ಪಿಸುವೆ. ನಿನಗೆದುರಾಗಿ ನಾನು ಕೆಟ್ಟದುದನ್ನೇ ಮಾಡಿ ಮಾಡಿ ನಿನ್ನಿಂದ ಗಲಿನ ದೂರವಾದೆ. ಯೇಸುವೇ, ನನ್ನನ್ನು ನಾನಿಗೂ ಅರ್ಪಿಸುವೆ. ಸ್ವೀಕರಿಸು ನಾಥ, ನನ್ನನ್ನು ಸ್ವೀಕರಿಸು ಯೇಸುವೇ, ಯೇಸುವೇ. ಹಲ್ಲೆಲೂಯ 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 ಹಲ್ಲೆಲೂಯ
ಬಂಧನಗಳ ಬಿಡುಗಡೆ, ಬಂಧನಗಳ ಬಿಡುಗಡೆ, ಶಾಪದ ಬಿಡುಗಡೆ, ಪಾಪದ ಬಿಡುಗಡೆ, ಕಟ್ಟುಗಳ ಬಿಡುಗಡೆ ಪ್ರಭುವಿನ ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಡಲಿ. ಶುದ್ಧೀಕರಿಸಿರಿ, ಪಶ್ಚಾತ್ತಾಪದ ಹೃದಯವನ್ನು ಕರುಣಿಸಿರಿ ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಎಲ್ಲರೂ ಸ್ತುತಿಸಿರಿ, ಸ್ವರವೆತ್ತಿ ಸ್ತುತಿಸಿರಿ. ಯೇಸು ಪ್ರಭು ಒಬ್ಬೊಬ್ಬರ ಬಳಿಗೆ ಬರುತ್ತಾ, ಒಬ್ಬೊಬ್ಬರ ಬಳಿಗೆ ಯೇಸು ಪ್ರಭು ನಿಂತಿದ್ದಾರೆ. ಯೇಸು ಪ್ರಭು ನಮ್ಮ ತುಡಿಗಳನ್ನು ನೋಡ್ತಾ ಇದ್ದಾನೆ. ಎಲ್ಲರೂ ಸ್ತುತಿಸಿರಿ, ಯೇಸುವನ್ನು ಕರೆಯಿರಿ, ಯೇಸುವನ್ನು ಕರೆಯಿರಿ. ಯೇಸುವೇ, 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 ಯೇಸುವೇ. ಬಿಡುಗಡೆಯ ಸಮಯ, ಬಿಡುಗಡೆಯ ಸಮಯ. ಯೇಸು ಪ್ರಭು ಒಬ್ಬೊಬ್ಬರನ್ನು ಸ್ವೀಕಾರ ಮಾಡುವ ಸಮಯ. ಕರೆಯಿರಿ, ಯೇಸುವೇ. ಕರದವನ್ನ ಹೃದಯದ ಮೇಲಿಟ್ಟು, ಎಡಕರವನ್ನ ಹೃದಯದ ಮೇಲಿಟ್ಟು, ಬಲಕರವನ್ನ ಹೊಟ್ಟೆಯ ಮೇಲಿಡುವ. ಫಿಲಿಪ್ಪಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯದ 19ನೇ ವಾಕ್ಯ. ಹೊಟ್ಟೆ ಅವರಿಗೆ ದೇವರು, ಜೀವಿಸುವುದಕ್ಕಾಗಿ ಆಹಾರ, ಆದರೆ ಜೀವಿಸಿರುವುದೇ ತಿನ್ನುವುದಕ್ಕಾಗಿ ಎಂಬುದಾಗಿ ಬೇರೆಯವರ ಅನ್ನ ಆಹಾರಗಳನ್ನು ವಿಪರೀತ ಭೋಜಿಸುವಂಥದ್ದು. ಬೇಡವಾದಂಥ ಆಹಾರ ಪದಾರ್ಥಗಳನ್ನು, ಸಿಹಿ ಪದಾರ್ಥಗಳನ್ನು, ಮಾಂಸದ ರೂಪಗಳನ್ನು, ವಿಧ ವಿಧವಾದ ಭಕ್ಷ್ಯ ಭೋಜನಗಳನ್ನು, ಬಡವರಿಗೆ ನೀಡುವ ಆಹಾರಗಳನ್ನು ನಾವೇ ತಿಂದು ಇಂದು ರೋಗದ ಅವಸ್ಥೆಗಳು. ಹೊಟ್ಟೆಯೇ ಅವರ ದೇವರು. ಹೊಟ್ಟೆಯೇ ತನ್ನ ದೇವರೆಂದು ಭಾವಿಸಿ ಈವರೆಗೂ ಜೋಪಾನ ಮಾಡಿದ ಹೊಟ್ಟೆ ನಿಮಿತ್ತವಾಗಿ ನಾನಾ ರೀತಿಯ ರೋಗಗಳು ಪ್ರವೇಶ ಮಾಡಿದ್ದು. ಈ ನಿಮಿತ್ತವಾಗಿ ವಿಪರೀತ ತಿನ್ನುವುದು ಪಾಪವೇ. ಹೃದಯ ವಂಚಕ. ಸಿರಾಕ 31:20. ಚಿಕ್ಕಂದಿನಿಂದಲೇ ಹೃದಯವು ಬಹಳ ಕೆಟ್ಟದ್ದು, ಅದಕ್ಕಂಟಿದೆ ಮಾರಕ ರೋಗ. ತಾಯಿಯ ಗರ್ಭದಿಂದ ಹೊರಬರುವುದಕ್ಕೆ ಮುನ್ನವೇ ಹೃದಯವು ಪಾಪದೋಷದತ್ತು ತುಂಬಿದೆ. ಹೃದಯದ ಬಡಿತ ನಿಲ್ಲುವವರೆಗೂ ಪಾಪದ ಶಬ್ದ ಲಬ್ ಡಬ್ ಎಂದು ನಿನಗೆ ಕೇಳಿಸದೋ? ಹೃದಯದಿಂದ ಮಾಡಿದ ಪಾಪ ದೋಷಗಳು. ಯೇಸುವೇ, ನಿಮ್ಮ ಹೃದಯವನ್ನು ತಿವಿದಾಗ ಚೆಲ್ಲಲ್ಪಟ್ಟಂಥ ಪರಿಶುದ್ಧ ರಕ್ತವು ಚೆಲ್ಲಲ್ಪಟ್ಟಾಗ, ಪ್ರಭು ಯೇಸುವೆ, ತಿವಿದವನು ಕಣ್ಣಿನ ದೃಷ್ಟಿಯನ್ನು ಪಡೆದುಕೊಂಡ ಸದಾಧಿಪತಿ. ಅಂತೆಯ ಚೆಲ್ಲಲ್ಪಟ್ಟಂಥ ಪರಿಶುದ್ಧ ರಕ್ತದಿಂದ ಪ್ರಭು ಯೇಸುವೆ ನನ್ನ ಮೇಲೆ ಚೆಲ್ಲಲ್ಪಡಲಿ ಸ್ವಾಮಿ. ಈ ಪಾಪಿಯ ಹೃದಯವನ್ನು ವಂಚಿಸುವ, ಅನ್ಯರಿಗೆ ಕೊಡಬೇಕಾದ ಆಹಾರವನ್ನು ಭುಜಿಸಿ ರೋಗಿಯಾದೆ, ಬಾಧೆಗೊಳಗಾದೆ, ವೈದ್ಯರ ಚಿಕಿತ್ಸೆಗೆ ಮಾರುವುದೇ, ಹಾಗಾಗಿ ಹಾಸಿಗೆಯಲ್ಲಿ ಬಿದ್ದುಕೊಂಡಂಥ ರೋಗಿಯಾದೆ. ಈ ನಿಮಿತ್ತವಾಗಿ ನಿಮ್ಮ ಕಲ್ಲುವ ರಕ್ತದಿಂದ, ಪರಿಶುದ್ಧ ಹೃದಯದಿಂದ ನನ್ನನ್ನು, ನನ್ನ ಕುಟುಂಬವಾಗಿ ಪೂರ್ಣವಾಗಿ ತೊಳೆಯಿರಿ ಎಂಬುದಾಗಿ ಹೃದಯವನ್ನು ಮತ್ತು ಹೊಟ್ಟೆಯನ್ನು ಒಪ್ಪಿಸಿಕೊಡುವ. ಯೇಸುವೇ, ನನ್ನೇಸುವೆ, ನನ್ನೇಸುವೆ, ತೊಳೆಯಿರಿ ನಾಥ ನಿಂತಿರು ರಕ್ತದಿಂದ, ತೊಳೆಯಿರಿ ನಾಥ, ತೊಳೆಯಿರಿ ನಾಥ. ಶಿಲುಬೆಯಲ್ಲಿ ನರಳಿದ ನಿಂದೇಹಕ್ಕೆ ಸೇರಿಸಿ ನನ್ನ ಈ ಶರೀರವು ನಾನಿಗೋ ಅರ್ಪಿಸುವೆ. ಸ್ವೀಕರಿಸು ನಾಥ, ನನ್ನನ್ನು ಸ್ವೀಕರಿಸು. ಶಿಲುಬೆಯಲ್ಲಿ ಬಿದ್ದಿರುವ ಒಂದೊಂದು ತುಟ್ಟು ಕಣಿ ರಕ್ತದಿಂದ ತೊಳೆಯಿರಿ ನಾಥ. ಯೇಸುವೇ, ಕರೆಯಿರಿ, ಯೇಸುವಿನ ಕರೆಯಿರಿ, ಯೇಸುವಿನ ಕರೆಯಿರಿ. ರಕ್ತವನ್ನು ಸುರಿಸಿರುವ ಯೇಸುವಿನ ಕರಗಳು, ರಕ್ತವನ್ನು ಸುರಿಸಿರುವ ಯೇಸುವಿನ ಕರಗಳು ನಮ್ಮ ಮುಂದೆ ಚಾಚುತ್ತಾ ಇದ್ದಾನೆ. ಯೇಸುವಿನ ಕರಗಳು ನಮ್ಮ ಮುಂದೆ ಚಾಚುತ್ತಾ ಇದ್ದಾನೆ. ರಕ್ತವನ್ನು ಸುರಿಸಿರುವ ಕರಗಳಿಂದ
ಯೇಸುವಿನ ಕರಗಳು ನಮ್ಮ ಮುಂದೆ ಚಾಚಿ ತೋರ್ತಾನೆ. ಕರೆಯಿರಿ, ಯೇಸುವನ್ನು ಕರೆಯಿರಿ. ಯೇಸುವೇ, ಕಟ್ಟುಗಳು, ಬಂಧನಗಳು, ಶಾಪಗಳು ಮುರಿಯಲಿ, ಪಿಟಾಟಿ ಕಟ್ಟುಗಳು ಮುರಿಯಲಿ. ಕೊನೆಯದಾಗಿ ಎರಡು ಕರಗಳನ್ನು ಸ್ವರ್ಗದತ್ತ ಚಾಚುವ. ಈ ಕೈಗಳಿರುವುದು ಸ್ತುತಿಸುವುದಕ್ಕಾಗಿ, ಪಾಪದ ಕೂಪವಲ್ಲ. ಲಂಚ, ವಂಚನೆ, ಮೋಸ, ಕಳ್ಳತನ, ವ್ಯಭಿಚಾರಕ್ಕೆ ತುತ್ತು ಮಾಡಿದ ಈ ಕೈಗಳು ರಕ್ತಸಿಕ್ತವಾಗಿದೆ. ಯೆಶಾಯ ಪ್ರವಾದಿ 1:15 ನುಡಿಯುತ್ತದೆ, ನಿನ್ನ ಕೈಗಳು ರಕ್ತಸಿಕ್ತವಾಗಿದೆ, ತೊಳೆದುಕೋ. 15ನೇ ವಾಕ್ಯ ಬೋಧಿಸುತ್ತದೆ. ಈ ಕೈಗಳನ್ನು ಪ್ರಭುವೇ, ಈ ರಕ್ತಸಿಕ್ತವಾದ ಕೈಗಳನ್ನು ನಿನಗೆ ಆರಾಧಿಸಲು ಮಾತ್ರ ಎಂದು ಬಳಸುತ್ತೇನೆ, ಆಶೀರ್ವಾದಕ್ಕಾಗಿ ಮಾತ್ರ ಬಳಸುತ್ತೇನೆ, ದುಡಿದಕ್ಕೆ ಮಾತ್ರ ಬಳಸುತ್ತೇನೆ. ನಾನು ನಡೆದು ಹೋಗುವಂಥ ಪಾದಗಳನ್ನು ಒಪ್ಪಿಸುವ ಪ್ರಭುವೇ, ನನ್ನ ಪಾದವನ್ನು ಆಶೀರ್ವದಿಸಿರಿ. ನಿಮ್ಮ ವಾಕ್ಯವನ್ನು ಹೊತ್ತು ಹೋಗುವ ಕತ್ತಿಯನ್ನಾಗಿ ನನ್ನನ್ನು, ಕುಟುಂಬವನ್ನು ಮಾರ್ಪಡಿಸಿ, ನನ್ನನ್ನು ಅಭ್ಯಂಗಿಸಿ, ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ನನ್ನನ್ನು ಸಿದ್ಧಗೊಳಿಸಿರಿ, ಬಿಡುಗಡೆಗೊಳಿಸಿರಿ. ಮೊಳೆಯೂ ಜಡಿತನಿಸುವೆ, ಕಾಲ್ಗಳಿಗೆ ಸೇರಿಸಿ ನನ್ನ ಪಾದವನ್ನು ನಾನಿಗೂ ಸೇರಿಸುವೆ. ಯೇಸುವೇ, ಶಿಲುಬೆಯಲ್ಲಿ ಬಿದ್ದಿರುವ ರಕ್ತದಿಂದ ತೊಳೆಯಿರಿ ನಾದ, ನನ್ನ ಕಾಲ್ಗಳು ತೊಳೆಯಿರಿ ನಾದ. ಯೇಸುವೇ, ಶುದ್ಧೀಕರಿಸೋ, ಶುದ್ಧೀಕರಿಸೋ, ಶುದ್ಧೀಕರಿಸೋ. ಸಮರ್ಪಣೆ ಮಾಡುವೆ ನಾನು, ನನ್ನನ್ನು ಸಮರ್ಪಣೆ ಮಾಡುವೆ. ಸ್ವೀಕರಿಸು, ನನ್ನನ್ನು ಸ್ವೀಕರಿಸು. ಅಭ್ಯಂಗಿಸಿ ಪ್ರಭುವೇ, ಸ್ವೀಕರಿಸು, ನನ್ನನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ರಕ್ತದಿಂದ ತೊಳೆಯಿರಿ. ಯೇಸುವೇ, ನನ್ನನ್ನು ಶುದ್ಧೀಕರಿಸಿರಿ. ಯೇಸುವೇ, ಮಲಿನದಿಂದ ಬೇರ್ಪಡಿಸಿರಿ. ಯೇಸುವೇ, ಪಾಪದಿಂದ ಬೇರ್ಪಡಿಸಿರಿ. ಯೇಸುವೇ, ದುಷ್ಟ ಶಕ್ತಿಯಿಂದ ಬಿಡುಗಡೆಗೊಳಿಸಿರಿ. ಯೇಸುವೇ, ಮಾಟದ ಶಕ್ತಿಯಿಂದ ಬಿಡುಗಡೆಗೊಳಿಸಿರಿ. ಯೇಸುವೇ, ರೋಗದ ಶಕ್ತಿಯಿಂದ ಬಿಡುಗಡೆಗೊಳಿಸಿರಿ. ಯೇಸುವೇ, ಸಾಲದ ಶಕ್ತಿಯಿಂದ ಬಿಡುಗಡೆಗೊಳಿಸಿರಿ. ಯೇಸುವೇ, ದುಷ್ಟ ಶಕ್ತಿಯಿಂದ ಬಿಡುಗಡೆಗೊಳಿಸಿರಿ. ಯೇಸುವೇ, ಮಾಟ ಮಂತ್ರದಿಂದ ಬಿಡುಗಡೆಗೊಳಿಸಿರಿ. ಯೇಸುವೇ, ದುರಾತ್ಮನ ಕಟ್ಟುಗಳಿಂದ ಬಿಡುಗಡೆಗೊಳಿಸಿರಿ. ಯೇಸುವೇ, ನಿಮ್ಮ ರಕ್ತದಿಂದ ತೊಳೆಯಿರಿ. ಯೇಸುವೇ, ನನ್ನನ್ನು ಅಭ್ಯಂಗಿಸಿರಿ. ಯೇಸುವೇ, ನನ್ನ ಕುಟುಂಬವನ್ನು ಅಭ್ಯಂಗಿಸಿರಿ. ಯೇಸುವೇ, ನನ್ನ ಮನೆತನವನ್ನು ಅಭ್ಯಂಗಿಸಿರಿ. ಯೇಸುವೇ, ನನ್ನ ಮಕ್ಕಳನ್ನು ಅಭ್ಯಂಗಿಸಿರಿ. ಯೇಸುವೇ, ನನ್ನ ಜನಾಂಗವನ್ನು ಅಭ್ಯಂಗಿಸಿರಿ. ಯೇಸುವೇ, ನನ್ನನ್ನು ತೊಳೆಯಿರಿ. ಯೇಸುವೇ, ನನ್ನನ್ನು ತೊಳೆಯಿರಿ. ಯೇಸುವೇ, ನನ್ನನ್ನು ತೊಳೆಯಿರಿ. ತೊಳೆಯಿರಿ. ನನ್ನನ್ನು ತೊಳೆಯಿರಿ. ಯೇಸುವೇ, ನನ್ನನ್ನು ತೊಳೆಯಿರಿ. ನನ್ನ ಅಭ್ಯಂಗಿಸಿರಿ. ಯೇಸುವೇ, ನನ್ನನ್ನು ತೊಳೆಯಿರಿ. ಯೇಸುವೇ, 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 ಯೇಸುವೇ. ತೊಳೆಯಿರಿ. ಹಾಲೆಲೂಯಾ, 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 ಹಲ್ಲೆಲೂಯಾ, ಹಾಲೆಲೂಯಾ, 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 ಬಿಡುಗಡೆ, ಹಾಲೆಲೂಯಾ, 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 ಬಂಧನಗಳ ಬಿಡುಗಡೆ, ಹಾಲೆಲೂಯಾ, ಹಾಲೆಲೂಯಾ, ಬಿಡುಗಡೆಗಳಿಂದ, ಆಮೆನ್, 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 ಆಮೆನ್. ಬಿಡುಗಡೆ, ಯೇಸುವೇ, ಯೇಸುವೇ, ಮೋಸದಿಂದ ಬಿಡುಗಡೆ, ಹಾಲೆಲೂಯಾ, ವಂಚನೆಯಿಂದ ಬಿಡುಗಡೆ, ಹಾಲೆಲೂಯಾ, ಸಾಲದಿಂದ ಬಿಡುಗಡೆ, ಹಾಲೆಲೂಯಾ, ರೋಗದ ಹಾಲೆಲೂಯಾ, 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 ಹಾಲೆಲೂಯಾ. ಸ್ತುತಿಸಿರಿ, ಸ್ತುತಿಸಿರಿ. ಒಬ್ಬೊಬ್ಬರ ಬಳಿಗೆಯೂ ಯೇಸು ಪ್ರಭು ನಡೆದು ಬರುವ ಸಮಯ, ಒಬ್ಬೊಬ್ಬರನ್ನು ಶುದ್ಧಿ ಮಾಡುವ ಸಮಯ, ಒಬ್ಬೊಬ್ಬರನ್ನು ಶುದ್ಧಿ ಮಾಡುವ ಸಮಯ, ನಮ್ಮ ಸಮರ್ಪಣೆಯನ್ನು ಸ್ವೀಕಾರ ಮಾಡುವ ಸಮಯ. ಕರೆಯಿರಿ, ಯೇಸುವನ್ನು ಕರೆದು ಸ್ತುತಿಸಿರಿ. ಯೇಸುವೇ, ಎಲ್ಲರೂ ಬಾಯನ್ನು ತೆರೆದು ಸ್ತುತಿಸಿರಿ. ಕರೆಯಿರಿ, ಯೇಸುವೇ, ಯೇಸುವೇ. ಗಟ್ಟಿ ಗಟ್ಟಿಯಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ.
hallelujah, ಬಿಡುಗಡೆ 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 hallelujah, ಹಲ್ಲೆಲೂಯಾ ಹಲ್ಲೆಲೂಯಾ hallelujah, 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 ಹೋಲಿ 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 hallelujah, hallelujah, ಅಭಿಷೇಕಿಸಿ ಅಭ್ಯಂಗಿಸಿ hallelujah, 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 ಯೇಸುವೇ 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 ಕೈ ಬಿಡಬಾರದು ದೇವಾ, ನನ್ನನ್ನು ಕೈ ಬಿಡಬಾರದು ಯೇಸುವೇ ಯೇಸುವೇ ಯೇಸುವೇ. ಎಲ್ಲರೂ ಮೊಣಕಾಲೂರುವ ಯೆಹೋಶುವ 7:15. ನಾಳೆ ನಿಮ್ಮ ಮಧ್ಯದಲ್ಲಿ ಸರ್ವಶಕ್ತರಾದ ದೇವರು ಅದ್ಭುತಗಳನ್ನು ಮಾಡುವರು. ಜಯವು ನಮ್ಮದೇ. ನಿಮ್ಮನ್ನು ಪೂರ್ಣವಾಗಿ ತೊಳೆದುಕೊಂಡು ಸಿದ್ಧರಾಗಿ. ದೇವರೇ, ವಾಕ್ಯದ ಫಲಗಳನ್ನು ನಾವು ಪಡೆದುಕೊಳ್ಳುವಂತೆ ನಮ್ಮನ್ನು ಪೂರ್ಣವಾಗಿ ಮಲಿನ ಬೇರ್ಪಡಿಸಿ ಶುದ್ಧಿಗೊಳಿಸಿರಿ. ಅಲ್ಪನೋ ಅಯೋಗ್ಯನೋ ನೀಚನೋ ಅದಾಮನೋ ನಿಮ್ಮ ಮುಂದೆ ಮೊಣಕಾಲಿರಿ ಬೇಡುವ ಯೋಗ್ಯತೆ ನನಗಿಲ್ಲ. ಆದರೆ ಪಾಪಿಯನ್ನು ರಕ್ಷಿಸಲು ಧರೆಗಿಳಿದು ಬಂದ ಪ್ರಭುವೇ, ಇದೋ ನಿಮ್ಮ ಮುಂದೆ ನಾನು ಮೊಣಕಾಲೂರುವಾಗ ನನ್ನನ್ನು ಬೆಂಗಿಸಿರಿ, ನನ್ನನ್ನು ಶುದ್ಧೀಕರಿಸಿರಿ. ನನ್ನನ್ನು, ನನ್ನ ಕುಟುಂಬಗಳನ್ನು, ಸೊತ್ತು ಸ್ವಾಧೀನ, ಆಸ್ತಿ ಅಂತಸ್ತು, ಶತ್ರುಗಳು ಮಿತ್ರಗಳು, ಎಲ್ಲ ಜನಾಂಗವನ್ನು, ಮಾನವ ಕೋಟಿಯನ್ನು, ವಿಶೇಷವಾಗಿ ಯುದ್ಧದ ಭೂಮಿಯಲ್ಲಿ ಮಡಿಯುತ್ತಿರುವ, ಯುದ್ಧದಲ್ಲಿ ನರಳುತ್ತಿರುವಂಥ ಎಲ್ಲರ ಮೇಲೆ ನಿಮ್ಮ ದಿವ್ಯ ಅಗ್ನಿ ಅಭಿಷೇಕ ಇಳಿದು ಬರಲಿ ಎಂಬುದಾಗಿ ಎಲ್ಲರ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಅಬ್ರಾಹ್ಮನಂತೆ ಮೋಶೆಯಂತೆ ನಾವು ದೀನತೆಯಿಂದ ಪ್ರಾರ್ಥಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಮನ್ನಿಸಿರಿ. ದೇವ ಪಿತಾನೇ, ಯೇಸುವೇ ನಾಥ, ಪಾವನಾತ್ಮವೇ, ನಿಮ್ಮನ್ನು ನಾ ಆರಾಧಿಸುವೆ, ಸ್ತುತಿಸುವೆ. ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತಾ ನಮಿ